ओम शांति। मीठे बच्चे, तुमने दुख सहन करने में बहुत ಟೈಮ್ ವೇಸ್ಟ್ किया. ಬಾಬಾ ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ನೀವು ದ್ವಾಪರ ಯುಗದಿಂದ ದುಃಖವನ್ನ ಸಹನೆ ಮಾಡಲಿಕ್ಕೆ ತುಂಬಾ ಸಮಯವನ್ನ ಏನ್ ಮಾಡಿದ್ರಿ, ವೇಸ್ಟ್ ಮಾಡಿದ್ರಿ. अब दुनिया बदल रही है. ಈಗ ಜಗತ್ತು ಏನಾಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆ. तो तुम बाबा को याद करो, तुम सतो प्रधान बनो तो टाइम सफल हो जाएगा. ತಂದೆಯನ್ನ ನೆನಪು ಮಾಡ್ತಾ ಇರಿ. ಬಾಬಾ ನೆನಪು ಮಾಡಿದಷ್ಟು ಕೂಡ ಸತೋಪ್ರಧಾನ ಆಗ್ತಾ ಹೋಗ್ತೀರಾ. ಸಮಯ ಕೂಡ ಏನಾಗ್ತಾ ಹೋಗುತ್ತೆ, ಸಫಲ ಆಗ್ತಾ ಹೋಗುತ್ತೆ. ಪ್ರಶ್ನೆ, 21 ಜನ್ಮों के लिए लॉटरी प्राप्त करने का पुरुषार्थ क्या है? 21 ಜನ್ಮಗಳಿಗೆ ಲಾಟ್ರಿ ತಗೋಬೇಕಂದ್ರೆ ಏನ್ ಪುರುಷಾರ್ಥ ಮಾಡಬೇಕು? ಸತ್ಯುಗದಿಂದ ಹಿಡಿದು ತ್ರೇತಾಯುಗದವರೆಗೂ 21 ಜನ್ಮಗಳು ಸ್ವರ್ಗ ಸುಖ ಸಿಗುತ್ತಲ್ಲ, ಅಂತ ಒಂದು ಲಾಟ್ರಿನ ತಗೊಳಕ್ಕೆ ಪುರುಷಾರ್ಥ ಏನ್ ಮಾಡಬೇಕು? ಉತ್ತರ ಇದೆ, 21 ಜನ್ಮों की ಲಾಟ್ರಿ ಲೇನಾ ಹೇ ತೋ ಮೋಹ ಜೀತ್ ಬನೋ. 21 ಜನ್ಮಗಳಿಗೆ ಲಾಟ್ರಿ ತಗೋಬೇಕು ಅಂದ್ರೆ ಎಲ್ಲದರ ಮೇಲೆ ಮೋಹವನ್ನ ಗೆಲ್ಲಿ. ಏಕ ಬಾಬಾ ಪೂರ ಕುರ್ಬಾನ್ ಜಾವು. ಒಬ್ಬ ತಂದೆಯ ಮೇಲೆ ಸಂಪೂರ್ಣವಾಗಿ ಡೆಡಿಕೇಶನ್ ಆಗಿ, ಸಮರ್ಪಿತ ಆಗಿ, ಸದಾ ಯಹ ಸ್ಮೃತಿ ರಹೆ ಕಿ ಅಬ್ ಯಹ ಪುರಾನಿ ದುನಿಯಾ ಬದಲ್ ರಹಿ. ಈಗ ಯಾವಾಗಲೂ ಕೂಡ ನೆನ್ಪಿಟ್ಕೋಬೇಕು, ಹಳೆಯ ಪ್ರಪಂಚ ಬದಲಾವಣೆ ಆಗ್ತಾ ಇದೆ. ಹಮ್ ನಯಿ ದುನಿಯಾ ಮೇ ಜಾ ರಹೆ ಹೇ. ಈಗ ನಾವು ಹೊಸ ಪ್ರಪಂಚಕ್ಕೆ ಹೋಗ್ತಾ ಇದ್ದೇವೆ. ಇಸ್ ಪುರಾನಿ ದುನಿಯಾ ಕೋ ದೇಖ್ತೆ ಭಿ ನಹಿ ದೇಖ್ನಾ ಹೇ. ಈ ಹಳೆಯ ಪ್ರಪಂಚವನ್ನ ನೋಡ್ತಾ ಇದ್ರು ಕೂಡ ಏನ್ ಮಾಡಬೇಡಿ, ನೋಡ್ದಿರ ಇರಿ. ಸುಧಾಮ ಮಿಸಲ್ ಚಾವಲ್ ಮುಟ್ಟಿ ಸಫಲ್ ಕರ್ ಸತ್ಯುಗಿ ಬಾದಶಾಹಿ ಲೇನಾ ಹೇ. ಸುಧಾಮನ ರೀತಿನಲ್ಲಿ ಒಂದಿಡೀ ಅವಲಕ್ಕಿಯನ್ನು ಕೂಡ ಸಫಲ ಮಾಡಿಕೊಂಡು ಸತ್ಯುಗದ ರಾಜ್ಯಭಾಗ್ಯವನ್ನ ತೆಗೆದುಕೋಬೇಕು. ಓಂ ಶಾಂತಿ. ರೂಹಾನಿ ಬಚ್ಚೋಂ ಪ್ರತಿ ರೂಹಾನಿ ಬಾಪ್ ಬೈಟ್ ಸಮಜಾತೆ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ಕೂತ್ಕೊಂಡು ತಿಳಿಸ್ತಾ ಇದ್ದಾರೆ. ಯಹ ತೋ ಬಚ್ಚೆ ಸಮಜ್ತೆ ಹೇ ರೂಹಾನಿ ಬಚ್ಚೆ ಮನ ಆತ್ಮಯೇ. ಇದಂತೂ ಎಲ್ಲ ಮಕ್ಕಳಿಗೆ ಗೊತ್ತಿದೆ. ಆತ್ಮಿಕ ಮಕ್ಕಳು ಅಂದ್ರೆ ಆತ್ಮಗಳು. ರೂಹಾನಿ ಬಾಪ್ ಮನ ಆತ್ಮವಂಕ ಬಾಪ್. ಆತ್ಮಿಕ ತಂದೆ ಅಂದ್ರೆ ಆತ್ಮಗಳ ತಂದೆ ಆಗಿದ್ದಾರೆ. ಇನ್ಕೋ ಹಿ ಕಹಾ ಜಾತಾ ಹೈ ಆತ್ಮಯೇ और ಪರಮಾತ್ಮ ಕಾ ಮಿಲನ್. ಇದಕ್ಕೆ ಹೇಳಲಾಗುತ್ತೆ ಆತ್ಮಗಳು ಪರಮಾತ್ಮ ಒಟ್ಟಿಗೆ ಸೇರುವಂಥದ್ದು. ಯಹ ಮಿಲನ್ ಹೋತಾ ಹಿ ಹೇ ಏಕ್ ಬಾರ್. ಈ ಸಂಗಮ ಯುಗದಲ್ಲಷ್ಟೇ ಈ ಮಿಲನ ಆಗುತ್ತೆ. ಯಹ ಸಬ್ ಬಾತೆ ತುಮ್ ಬಚ್ಚೆ ಹಿ ಜಾನ್ತೆ ಹೋ. ಈ ಎಲ್ಲ ವಿಚಾರಗಳನ್ನ ತಾವು ಮಕ್ಕಳಷ್ಟೇ ತಿಳ್ಕೊಂಡಿರ್ತೀರಿ. ಯಹ ವಿಚಿತ್ರ ಬಾತ್, ವಿಚಿತ್ರ ಬಾಪ್ ವಿಚಿತ್ರ ಆತ್ಮವಂಕೋ ಸಮಜಾತೆ. ಈ ವಿಚಿತ್ರ ವಿಚಾರಗಳನ್ನ ವಿಚಿತ್ರ ತಂದೆ ಕೂತ್ಕೊಂಡು ವಿಚಿತ್ರ ಆತ್ಮಗಳಿಗೆ ತಿಳಿಸ್ತಾ ಇದ್ದಾರೆ. ವಾಸ್ತವ ಮೇ ಆತ್ಮ ಭಿ ವಿಚಿತ್ರ ಹೈ, ಯಹ ಆಕರ್ ವಿಚಿತ್ರದಾರಿ ಬಂತು. ಪರಂಧಾಮದಲ್ಲಿದ್ದಾಗ ಆತ್ಮ ವಿಚಿತ್ರವಾಗಿತ್ತು, ಈ ಒಂದು ಸಾಕಾರ ಜಗತ್ತಿನಲ್ಲಿ ಬಂದಾಗ ಚಿತ್ರಧಾರಿ ಆಗಿದೆ. ಚಿತ್ರ ಸೆ ಪಾರ್ಟ್ ಬಜಾತಿ ಹೈ. ಚಿತ್ರದ ಮುಖಾಂತರ ಆತ್ಮ ಪಾತ್ರವನ್ನ ಅಭಿನಯಿಸುತ್ತೆ. ಆತ್ಮ ತೋ ಸಬ್ ಮೇ ಹೈ. ಪ್ರತಿಯೊಬ್ಬರಲ್ಲಿ ಆತ್ಮ ಇರುತ್ತಲ್ವಾ. ಜಾನ್ವರ್ ಮೇ ಭಿ ಆತ್ಮ ಹೈ. ಪ್ರಾಣಿಗಳಲ್ಲಿ ಆತ್ಮ ಇದೆ. 84 लाख कहते हैं. 84 ಲಕ್ಷ ಜನ್ಮಗಳು ಅಂತ ಹೇಳ್ತಾರೆ. ಇಸ್ಮೇ ತೋ ಸಬ್ ಜಾನ್ವರ್ ಆ ಜಾತೆ ಹೈ. ಇದರಲ್ಲಿ ಎಲ್ಲಾ ಪ್ರಾಣಿಗಳು ಬಂದ್ಬಿಡ್ತಾವಲ್ಲ. ಢೇರ್ ಜಾನ್ವರ್ ಆದಿ ಹೈ. ಅನೇಕ ಪ್ರಾಣಿಗಳು ಇದಾವೆ. ಬಾಬಾ ಸಮझाते इन सब बातों को टाइम वेस्ट नहीं करना, सिवाय इन ज्ञान के मनुष्यों का टाइम वेस्ट होता रहता है. ಬಾಬಾ ಹೇಳ್ತಾರೆ, ಜ್ಞಾನದ ಬಿಟ್ಟು ಪ್ರಾಣಿ ಪಕ್ಷಿ ವಿಚಾರಗಳಲ್ಲಿ ನೀವು ಹೋಗಕ್ಕೆ ಹೋಗ್ಬೇಡಿ, ಅದರಲ್ಲೆಲ್ಲ ಟೈಮ್ ವೇಸ್ಟ್ ಆಗಿದೆ. ಅದರಿಂದ ಕೇವಲ ಬಾಬಾ ಏನು ಕೊಡ್ತಾ ಇದ್ದಾರೆ ಅದೇ ಒಂದು ಜ್ಞಾನವನ್ನ ನಾವು ಮನನ ಮಾಡಬೇಕು. ಅದು ಬಿಟ್ಟು ಬೇರೆ ಎಲ್ಲ ವಿಚಾರಗಳಲ್ಲಿ ಹೋದ್ರೆ ಟೈಮ್ ವೇಸ್ಟ್ ಆಗುತ್ತೆ. ಈ ಸಮಯ ಬಾಬಾ ತುಮ್ ಬಚ್ಚೋಂ ಕೋ ಬೈಟ್ ಪಢಾತೆ ಹೇ. ಈ ಸಮಯದಲ್ಲಿ ತಂದೆ ಕೂತ್ಕೊಂಡು ಮಕ್ಕಳಿಗೆ ಏನ್ ಮಾಡ್ತಾ ಇದ್ದಾರೆ, ಓದಿಸ್ತಾ ಇದ್ದಾರೆ. ಫಿರ್ ಆಧಾ ಕಲ್ಪ ತುಮ್ ಪ್ರಾರಬ್ಧ ಭೋಗ್ತೆ ಹೋ. ನೆಕ್ಸ್ಟ್ ಅರ್ಧ ಕಲ್ಪದವರೆಗೂ ನೀವು ಸತ್ಯುಗದ ಪ್ರಾರಬ್ಧವನ್ನ ಭೋಗಿಸ್ತೀರಾ. ವಹಾ ತೋ ತುಮಕೋ ಕೊಯ್ ತಕ್ಲೀಫ್ ಹೋತಿ ನಹಿ. ಸತ್ಯುಗದಲ್ಲಿ ನಿಮ್ಗೆ ಯಾವ ತರದ್ದು ಕಷ್ಟ ಇರೋದಿಲ್ಲ. ತುಮಾರ ಟೈಮ್ ವೇಸ್ಟ್ ಹೋತಾ ಹೈ ದುಃಖ ಸಹನ್ ಕರ್ನೆ. ದ್ವಾಪರಯುಗದಿಂದ ನಿಮ್ಮ ಸಮಯ ಎಲ್ಲ ಏನಾಯ್ತು, ವೇಸ್ಟ್ ಆಗೋಯ್ತು ದುಃಖ ಸಹನೆ ಮಾಡ್ಕೊಳ್ಳೋದ್ರಲ್ಲಿ. ಯಹಾ ತೋ ದುಃಖ ಹಿ ದುಃಖ ಹೈ. ಈ ಕಲಿಯುಗದಲ್ಲಿ ಬರೀ ದುಃಖಗಳೇ ದುಃಖ ಇದೆ ಅಂತ ಬಾಬಾ ಹೇಳ್ತಾರೆ. ಸತ್ಯುಗದಲ್ಲಿ ಸುಖನೇ ಸುಖ ಇರುತ್ತೆ. तो सुख में कभी टाइम वेस्ट नहीं होता है. ಸುಖದಲ್ಲಿದ್ದಾಗ ಎಂದೂ ಕೂಡ ಟೈಮ್ ಅನ್ನೋದು ವೇಸ್ಟ್ ಆಗೋದಿಲ್ಲ. यह तो है तुम समझते हो इस समय मनुष्य की कोई ವ್ಯಾಲ್ಯೂ नहीं. ಇದು ಕೂಡ ನಿಮಗೆ ಗೊತ್ತಿದೆ, ಜನಗಳಿಗೆ ಯಾವುದೇ ಒಂದು ಬೆಲೆ ಇಲ್ಲ ಹಂಗಾಗ್ಬಿಟ್ಟಿದೆ. ಮನುಷ್ಯ ದೇಕೋ ಅಚಾನಕ್ ಹಿ ಮರ್ ಪಡ್ತೆ. ಜನಗಳು ಇದ್ದಕ್ಕಿದ್ದಂಗೆ ಹಾರ್ಟ್ ಅಟ್ಯಾಕ್ ಆಗಿ ಅದಾಗಿ ಇದಾಗಿ ಸಾಯ್ತಾ ಇರ್ತಾರೆ.
ಏಕ ಹಿ ತೂಫಾನ್ ಮೇ ಕಿತನೆ ಮರ್ ಜಾತೆ. ಒಂದು ಇದು ಬರುತ್ತೆ, ಸುನಾಮಿ ಬರುತ್ತೆ ಅಂದ್ರೆ ಎಷ್ಟು ಜನ ಹೊರಟೋಗ್ತಾರೆ. ರಾವಣ ರಾಜ್ಯ ಮೇ ಮನುಷ್ಯ ಕಿ ಕೋಯಿ ವ್ಯಾಲ್ಯೂ ನಹಿ. ಈ ರಾವಣ ರಾಜ್ಯದಲ್ಲಿ ಜನಗಳಿಗೆ ಯಾವುದೇ ಬೆಲೆ ಅನ್ನೋದೇ ಇಲ್ಲ. ಅಭಿ ಬಾಬಾ ತುಮಾರಿ ಕಿತನಿ ವ್ಯಾಲ್ಯೂ ಬತಾತೆ. ಈಗ ಬಾಬಾ ಅವರು ಮಕ್ಕಳಿಗೆ ಎಷ್ಟೊಂದು ವ್ಯಾಲ್ಯೂ ಹೇಳ್ತಾ ಇದ್ದಾರೆ. ವರ್ತ್ ನಟೆ ಪೆನ್ನಿಸೆ ವರ್ತ್ ಪೌಂಡ್ ಬನಾತೆ ಹೇ. ಇವತ್ತು ಬಿಡಿಗಾಸಿಗೂ ಬೆಲೆ ಇಲ್ಲದೆ ಇರ್ತಕ್ಕಂಥವ್ರನ್ನು ತಂದೆ ಬಂದು ಬಹಳಷ್ಟು ವ್ಯಾಲ್ಯೂಬಲ್ ಅನ್ನಾಗಿ ಮಾಡ್ತಾ ಇದ್ದಾರೆ. ಗಾಯಾಬಿ ಜಾತ ಈರೇ ಜೈಸಾ ಜನಮ್ ಹೇ. ಹೇಳಲಾಗುತ್ತೆ ಈ ವಜ್ರ ಸಮಾನವಾದಂಥ ಒಂದು ಜನ್ಮ ಇದು. ಈ ಸಮಯ ಮನುಷ್ಯ ಕೌಡಿ ಪಿಚಾಡಿ ಲಗೆ ಹುಯಿ. ಈ ಟೈಮ್ನಲ್ಲಿ ಎಲ್ಲರೂ ಕೂಡ ಕ್ಷಣಿಕ ಸಂಪಾದನೆಗಳ ಹಿಂದೆ ಏನಾಗಿದ್ದಾರೆ, ಮುಳುಗೋಗಿದ್ದಾರೆ. ಕರ್ಕೆ ಲಖಪತಿ ಕರೋಡಪತಿ ಪದ್ಮಪತಿ ಬಂತೆ. ಇವತ್ತು ಪ್ರಪಂಚದಲ್ಲಿ ಕೋಟ್ಯಾಧೀಶ್ವರರಾಗ್ಬೋದು, ಪದ್ಮಾಪತಿಗಳಾಗ್ಬೋದು. ಆದರೆ ಬಾಬಾ ಹೇಳ್ತಾರೆ ಇದೆಲ್ಲ ಬುದ್ಧಿನಲ್ಲಿ ಅವ್ರಿಗೆ ಅದೇ ಇರುತ್ತೆ ಹೊರತು, ಸಂಪಾದನೆ ದುಡ್ಡು ಕಾಸು ಇದೇ ಇರುತ್ತೆ ಹೊರತು ಬಾಬಾ ಅವ್ರ ನೆನಪಿಲ್ಲ. ಉನೋಂಕಿ ಸಾರಿ ಬುದ್ಧಿ ಮೇ ಉಸ್ಮೆ ಹಿ ರಾತಿ. ಅವರಿಗೆ ಬುದ್ಧಿ ಬರೀ ದುಡ್ಡು ಸಂಪಾದನೆ ಇದನ್ನಲ್ಲೇ ಮುಳುಗಿರುತ್ತೆ. ಉನ್ಕೋ ಕೇತೆ ಹಿ ಅಸ ಬೂಲ್ ಏಕ್ ಬಾಪ್ಕೋ ಯಾದ್ ಕರೋ ಪರಂತು ಮಾನೆಂಗೇನೆ. ಎಲ್ಲವನ್ನು ಮರೆತು ನೀವು ಒಬ್ಬ ತಂದೆ ನೆನಪು ಮಾಡಿ ಅಂತ ಹೇಳಿದ್ರು ಕೂಡ ಒಪ್ಕೊಳ್ಳೋ ಸ್ಥಿತಿಯಲ್ಲಿ ಇರೋದಿಲ್ಲ. ಉನ್ಕಾ ಬುದ್ಧಿ ಮೇ ಬೈಟೇಗ ಜಿನ್ಕಿ ಬುದ್ಧಿ ಮೇ ಬೈಟೇಗ ಜೋ ಕಲ್ಪ ಪೈಲೆ ಬೈಟಾ ಹೋಗ. ಯಾರ ಬುದ್ಧಿನಲ್ಲಿ ಈ ಜ್ಞಾನ ಕೂತ್ಕೊಳ್ಳುತ್ತೆ ಅಂದರೆ, ಕಲ್ಪದ ಹಿಂದೆ ಯಾರು ಈ ಜ್ಞಾನವನ್ನು ಕೇಳಿದ್ರೋ ಅವ್ರ ಬುದ್ಧಿಯಲ್ಲೇ ಈ ಜ್ಞಾನ ಕೂತ್ಕೊಳ್ಳುತ್ತೆ, ಎಲ್ಲರ ಬುದ್ಧಿನಲ್ಲಿ ಕೂಡ ಕೂತ್ಕೊಳ್ಳೋದಿಲ್ಲ. ನಹಿ ತೋ ಕಿತನಾ ಬಿ ಸಮಜಾವೋ ಕಬಿ ಬುದ್ಧಿ ಮೇ ಬೈಟೇಗ. ಸಾಹುಕಾರರು ತುಂಬ ರಿಚ್ ಇರ್ತಾರಲ್ಲ, ಅವ್ರಿಗೆ ಎಷ್ಟೇ ನೀವು ಹೇಳಿದ್ರು ಕೂಡ ಹೋಗೋದಿಲ್ಲ ಪಾಯಿಂಟ್ಸ್ ಅಂತಾರೆ. ತುಂಬಿ ನಂಬರ್ ವಾರ್ ಜಾನ್ತೆ ಹೋ ಯ ದುನಿಯಾ ಬದಲ್ರಿ. ನೀವು ಕೂಡ ನಂಬರ್ ವಾರ್ ಆಗಿ ತಿಳ್ಕೊಂಡಿದ್ದೀರಿ, ಜಗತ್ತೇನಾಗ್ತಾ ಇದೆ, ಪರಿವರ್ತನೆ ಆಗ್ತಾ ಇದೆ. ಬಾಹರ್ ಮೇ ಬಲ್ ತುಮ್ ಲಿಖ್ ಬಿ ದೋ ದುನಿಯಾ ಬದಲ್ ರಹಿ ಫಿರ್ ಬಿ ಸಮझेंगे नहीं. ಜಗತ್ತು ಬದಲಾವಣೆ ಆಗ್ತಾ ಇದೆ ಅಂತ ಬೋರ್ಡ್ ಹಾಕಿದ್ರು ಕೂಡ ಜನಗಳು ತಿಳ್ಕೊಳ್ಳೋ ಮಟ್ಟದಲ್ಲಿ ಇಲ್ಲ ಅಂತಾರೆ. ಜಬ್ ತಕ್ ತುಮ್ ಕಿಸ್ಕೋ ಸಮझाओ. ಎಲ್ಲಿವರೆಗೆ ನೀವು ತಿಳಿಸ್ಕೊಡೋದಿಲ್ವೋ ಅಲ್ಲಿವರೆಗೂ ತಿಳ್ಕೊಳ್ಳೋದಿಲ್ಲ. ಅಚ್ಚಾ ಕೊಯ್ ಸಮझ ಜಾಯೆ ತೋ ಫಿರ್ ಉನ್ಕೋ ಸಮझाना ಬಡೆ ಬಾಬಾ ಕೋ ಯಾದ್ ಕರೋ. ಯಾರಾದರೂ ತಿಳ್ಕೊಂಡ್ರೆ ಅವ್ರಿಗೂ ಹೇಳ್ಬೇಕಾಗುತ್ತೆ, ಶಿವಬಾಬಾ ನೆನಪು ಮಾಡಿ. ಸತೋಪ್ರಧಾನ ಬನೋ, ಆತ್ಮನ್ನ ಸತೋಪ್ರಧಾನ ಮಾಡ್ಕೊಳ್ಳಿ. ನಾಲೆಡ್ಜ್ ತೋ ಬಹುತ್ ಸಹಜ ಯ ಸೂರ್ಯವಂಶಿ ಚಂದ್ರವಂಶಿ. ಈ ಜ್ಞಾನ ತುಂಬ ಸಹಜವಾಗಿದೆ, ಸೂರ್ಯವಂಶದ್ದು ಮತ್ತು ಚಂದ್ರವಂಶದ್ದು, ಸತ್ಯುಗದ್ದು. ಅಭಿ ಯ ದುನಿಯಾ ಬದಲ್ರಿ ಬದಲ್ನೆ ವಾಲ ಏಕ ಹಿ ಬಾಬಾ ಹೇ. ಈ ಜಗತ್ತು ಬದಲಾವಣೆ ಆಗ್ತಾ ಇದೆ, ಇದನ್ನು ಬದಲಾಯಿಸುವಂಥವ್ರು ಒಬ್ಬರೇ ತಂದೆ ಆಗಿದ್ದಾರೆ. ಯಹ ಬಿ ತುಮ್ ಯಥಾರ್ಥ ರೀತಿ ಜಾನ್ತೆ ಹೋ ಸೋ ಬಿ ನಂಬರ್ ವಾರ್ ಪುರುಷಾರ್ಥ ಅನುಸಾರ. ಈಗ ಈ ಒಂದು ವಿಚಾರಗಳನ್ನು ನೀವು ತಿಳ್ಕೊಂಡಿದ್ದೀರಿ ಯಥಾರ್ಥವಾಗಿ, ಪುರುಷಾರ್ಥ ಅನುಸಾರವಾಗಿ. ಮಾಯಾ ಪುರುಷಾರ್ಥ ಕರ್ನೆ ನಹಿ ದೇತಿ ಹೈ, ಫಿರ್ ಸಮಸ್ತೆ ಯ ಡ್ರಾಮಾ ಅನುಸಾರ ಇತನಾ ಪುರುಷಾರ್ಥ ನಹಿ ಚಲ್ತಾ ಹೈ. ಮಾಯೆ ಅನ್ನೋದು ಪುರುಷಾರ್ಥ ಮಾಡೋದಕ್ಕೆ ಬಿಡ್ತಾ ಇಲ್ಲ ಜನಗಳನ್ನ. ನಾಟಕದ ಅನುಸಾರವಾಗಿ ಇಷ್ಟೇ ಪುರುಷಾರ್ಥ ನಡೆಯುತ್ತೆ ಅವ್ರದ್ದು ಅಂತಾರೆ ಬಾಬಾ. ಅಂದ್ರೆ ತಿಳ್ಕೊಳ್ಳೋದು ಯಾರು, ಅವರೇ ತಿಳ್ಕೊಂತಾರೆ. ತಿಳ್ಕೊಳ್ದೇ ಇರೋರೆಲ್ಲ ತಿಳ್ಕೊಳಕ್ ಬರೋದಿಲ್ಲ, ಸಾಹುಕಾರರೆಲ್ಲ ತಿಳ್ಕೊಳಕ್ ಬರೋದಿಲ್ಲ ಅಂತಾರೆ. ಅಭಿ ತುಮ್ ಬಚ್ಚೆ ಜಾನ್ತೆ ಹೋ ಶ್ರೀಮತ್ ಸೆ ಹಮ್ ಅಪ್ನೆ ಲಿಯೇ ಹಿ ರಾಜ್ಯ ನೈ ದುನಿಯಾ ಬದಲ್ ರಹೆ. ಈಗ ನೀವು ತಿಳ್ಕೊಂಡಿದ್ದೀರಿ ಶಿವಬಾಬಾ ನಮಗೋಸ್ಕರ ಹೊಸ ಪ್ರಪಂಚವನ್ನ ಮಾಡ್ತಾ ಇದ್ದಾರೆ, ಜಗತ್ತನ್ನ ಬದಲಾವಣೆ ಮಾಡ್ತಾ ಇದ್ದಾರೆ. ಶ್ರೀಮತ್ ಐಹಿ ಏಕ ಶಿವಬಾಬಾ. ಇದಕ್ಕೆಲ್ಲ ಡೈರೆಕ್ಷನ್ ಯಾರು ಕೊಡ್ತಾ ಇರೋದು, ಶಿವಬಾಬಾನೇ ಕೊಡ್ತಾ ಇದ್ದಾರೆ. ಶಿವಬಾಬಾ कहने तो बहुत सहज. ಶಿವಬಾಬಾ ಅಂತ ಕೇಳೋದು ಈಸಿ ಇದೆ. ಫಿರ್ ಕೋಯಿ ನೇ ಶಿವಬಾಬಾ ಕೋ ನಾ ಕೋ ವರ್ಷಾ ಕೋ ಜಾನ್ತೆ ಹೇ. ಕೆಲವರು ಶಿವಬಾಬಾವನ್ನು ತಿಳ್ಕೊಂಡೂ ಇಲ್ಲ, ಶಿವಬಾಬಾ ಏನು ಆಸ್ತಿ ಕೊಡ್ತಾರೆ ಅದನ್ನು ತಿಳ್ಕೊಂಡೇ ಇಲ್ಲ. ಬಾಬಾ ಮನಹಿ ವರ್ಷ. ತಂದೆ ಅಂದ್ರೆ ಅರ್ಥ ಆಗಿದೆ ಆಸ್ತಿ. ಶಿವಬಾಬಾ ಹೇ ಸಚ್ಚ ಚೈಯನ. ಶಿವಬಾಬಾ ಸತ್ಯ ಇರಬೇಕಲ್ಲ. ಆಜ್ಕಲ್ ತೋ ಮೇಯರ್ ಕೋ ಬಿ ಫಾದರ್ ಮೇಯರ್ ಕಹ ದೇತೆ ಹೇ, ಫಾದರ್ ಕಹ ದೇತೆ. ಇವತ್ತಿನ ಪ್ರಪಂಚದಲ್ಲಿ ನಗರಸಭೆ ಅಧ್ಯಕ್ಷರಿಗೂ ಕಮಿಷನರ್ಗೂ ಕೂಡ ಏನು ಹೇಳ್ಬಿಡ್ತಾರೆ, ತಂದೆ ಅಂತ ಹೇಳ್ಬಿಡ್ತಾರೆ. ಗಾಂಧಿ ಕೋ ಬಿ ಫಾದರ್ ಕೇಳ್ತೆ, ಗಾಂಧೀಜಿಗೂ ತಂದೆ ಅಂತ ಹೇಳ್ಬಿಡ್ತಾರೆ. ರಾಷ್ಟ್ರಪಿತ ಕೋಯಿಕೋ ಫಿರ್ ಬಿ ಜಾದು ಜಗದ್ಗುರು ಕೇದೆ. ಕೆಲವ್ರಿಗೆ ಜಗದ್ಗುರು ಅನ್ನೋ ಟೈಟ್ಲು ಕೂಡ ಕೊಟ್ಬಿಡ್ತಾರೆ ಅಂತ. अब ಜಗತ್ ಮನ ಸಾರಿ ಸೃಷ್ಟಿಗೆ ಗುರು. ಜಗತ್ತು ಅಂದರೆ ಇಡೀ ಜಗತ್ತಿಗೇನೆ ಏನಾಗಿದ್ದಾರೆ, ಅವರು ಗುರು ಆಗಿದ್ದಾರೆ. ವಹ ಕೊಯ್ ಮನುಷ್ಯ ಹೋ ಕೇಸೆ ಸತ್ಯ. ಅವರೆಲ್ಲ ಮನುಷ್ಯ ಹೆಂಗಾಗ್ಲಿಕ್ಕೆ ಸಾಧ್ಯ, ಜಗದ್ಗುರುಗಳು. ಜಬ್ಕಿ ಪತಿತ್ ಪಾವನ್ ಸರ್ವಕ ಸದ್ಗತಿ ದಾತ ಏಕ ಹಿ ಬಾಪ. ಈಗ ಎಲ್ಲರಿಗೂ ಸದ್ಗತಿ ಕೊಡೋವಂಥವ್ರು ಸದ್ಗತಿ ದಾತ ಒಬ್ಬರೇ ತಂದೆ. ಬಾಬಾ ತೋ ಹೈ ನಿರಾಕಾರ ಫಿರ್ ಕೇಸೆ ಲಿಬರೇಟ್ ಕರ್ತೆ ಹೈ. ಶಿವಬಾಬಾ ಅಂತೂ ನಿರಾಕಾರ ಆಗಿದ್ದಾರೆ, ಯಾವ ಥರ ಎಲ್ಲರನ್ನೂ ಬಿಡುಗಡೆ ಮಾಡ್ತಾರೆ.
हाँ? दुनिया बदलती है जरूर, एक्ट में आएंगे तो ತಬ್ ಪತಾ ಪಡೇಗಾ ಜಗತ್ತು ಪರಿವರ್ತನೆ ಆಗ್ತಾ ಇದೆ, ಪಾತ್ರದಲ್ಲಿ ಬಂದಾಗಲಷ್ಟೇ ಗೊತ್ತಾಗುತ್ತೆ. ಐಸಾ ನೈ ಕಿ ಪ್ರಳಯ ಹೋ ಜಾತಾ ಹೈ, ಈ ರೀತಿನೆಲ್ಲ ಪ್ರಳಯ ಆಗೋಗ್ಬಿಡುತ್ತೆ ಅಂತ. ಫಿರ್ ಬಾಬಾ ನೈ ಸೃಷ್ಟಿ ರಚತೆ ಹೈ, ಶಿವಬಾಬಾ ಬಂದು ಹೊಸ ಪ್ರಪಂಚವನ್ನ ರಚನೆ ಮಾಡ್ತಾರೆ. ಶಾಸ್ತ್ರೋ ಮೇ ದಿಖಾಯ ಬಹುತ್ ಬಡಿ ಪ್ರಳಯ ಹೋತಿ, ಶಾಸ್ತ್ರಗಳಲ್ಲಿ ತೋರಿಸಲಾಗಿದೆ ತುಂಬಾ ದೊಡ್ಡ ಪ್ರಳಯ ಆಗತ್ತೆ. ಫಿರ್ ಪೀಪಲ್ ಕೆ ಪತ್ತೆ ಪರ್ ಕೃಷ್ಣ ಆತಾ ಹೈ, ಆಲದ ಎಲೆ ಮೇಲೆ ಕೃಷ್ಣ ತೇಲ್ಕೊಂಡು ಬರ್ತಾರೆ ಅಂತ ಹೇಳ್ಕೊಂತಾರೆ. ಪರಂತು ಬಾಬಾ ಸಮझाता है ऐसे तो है ही नहीं, ಹಿಂಗೆಲ್ಲ ಆಗೋದಿಲ್ಲ ಅಂತಾರೆ. गाया भी जाता है, वर्ल्ड की हिस्ट्री जाकर फिर रिपीट है तो प्रलय हो ना सके. ಪ್ರಪಂಚ ಇತಿಹಾಸ ಭೂಗೋಳ ಪರಿವರ್ತನೆ ಆಗ್ತಾ ಇದೆ ಅಂದ್ರೆ ಪ್ರಳಯ ಎಲ್ಲಿಂದ ಆಗ್ಲಿಕ್ಕೆ ಸಾಧ್ಯ? ತುಮಾರೆ ದಿಲ್ ಮೇ ಹೈ ಕಿ ಯಹ ಪುರಾನಿ ದುನಿಯಾ ಬದಲ್ ರही, ಈಗ ನಿಮ್ಮ ಮನಸ್ಸಲ್ಲಿದೆ ಜಗತ್ತು ಏನಾಗ್ತಾ ಇದೆ, ಚೇಂಜ್ ಆಗ್ತಾ ಇದೆ, ಜಗತ್ತು ಬದಲಾವಣೆ ಆಗ್ತಾ ಇದೆ. ಇಷ್ಟೊಂದು ದೊಡ್ಡ ಜಗತ್ತು ಚೇಂಜ್ ಆಗ್ತಾ ಇದೆ ಅಂದ್ರೆ ನಾವು ಕೂಡ ಚೇಂಜ್ ಆಗ್ಬೇಕಲ್ವಾ? तो फिर भी समझेंगे नहीं, ಇಷ್ಟು ದೊಡ್ಡ ಪ್ರಪಂಚ ಚೇಂಜ್ ಆಗ್ತಾ ಇದೆ ಅಂದ್ರೂ ಕೂಡ ಯಾರ ತಲೆಗೂ ಹೋಗೋದಿಲ್ಲ ಪಾಯಿಂಟ್ಸ್ ಅಂತಾರೆ. जब तक तुम किसको समझाओ अच्छी है, कोई समझ जाए तो फिर उनको समझाना, बड़े थे बड़ा बाप को याद करो, सतो प्रधान बनो. ಈಗ ತಿಳ್ಕೊಳ್ಳಿ, ನೀವು ಎಷ್ಟು ತಿಳಿಸಿದ್ರು ತಿಳ್ಕೊಳ್ಳಲ್ಲ, ಕೆಲವರು ತಿಳ್ಕೊಂತಾರೆ. ದೊಡ್ಡದಕ್ಕಿಂತಲೂ ದೊಡ್ಡ ತಂದೆ ಅಂತ ತಿಳ್ಕೊಳ್ಳಿ ಅಂತಂದಾಗ ಅವರು ತಿಳ್ಕೊಬೋದು. ಸತೋಪ್ರಧಾನರಾಗಿ ಅಂದಾಗ ಕೆಲವರು ಆಗ್ಬೋದು. ನಾಲೆಡ್ಜ್ तो बहुत सहज है. यह सूर्यवंशी चंद्रवंशी अभी दुनिया बदल रही, बदलने वाला एक ही बाप है. ಪರಿವರ್ತನೆ ಮಾಡ್ತಕ್ಕಂಥವ್ರು ಒಬ್ಬರೇ ತಂದೆ. ಯಹ कोई ಮನುಷ್ಯ कैसे हो सकते, ಅಂದ್ರೆ ಈ ಜಗತ್ತನ್ನ ಬದಲಾವಣೆ ಮಾಡುವಂಥವ್ರು ಯಾವುದೇ ಮನುಷ್ಯರಾಗ್ಲಿಕ್ಕೆ ಸಾಧ್ಯ ಇಲ್ಲ. तो एक्ट में आएंगे तब तो पता पड़ेगा, कैसे नहीं प्रलय हो जाते फिर बाप नई सृष्टि रचते हैं. ಪ್ರಳಯ ಆಗೋಗ್ಬಿಡುತ್ತೆ, ಆಮೇಲೆ ಶಿವಬಾಬಾ ಹೊಸದಾಗಿ ಸೃಷ್ಟಿ ಮಾಡ್ತಾರೆ ಅಂತ ತಿಳ್ಕೊಬೇಡಿ. फिर बाप नई सृष्टि रचते, शास्त्रों में दिखाया बड़ा प्रलय होती है. गाया भी जाता है, वर्ल्ड की हिस्ट्री जाकर फिर रिपीट ಪ್ರಳಯ हो ना सके. ವಿಶ್ವದ ಇತಿಹಾಸ ಭೂಗೋಳ ರಿಪೀಟ್ ಆಗುತ್ತೆ ಅಂತಂದ್ರೆ ಪ್ರಳಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಚೇಂಜ್ ಆಗ್ತಾ ಇರುತ್ತೆ ಜಗತ್ತು. ಲಕ್ಷ್ಮೀನಾರಾಯಣ ಹೈ ನೈ ದುನಿಯಾಕ್ಕೆ ಮಾಲೀಕ್. ಲಕ್ಷ್ಮೀನಾರಾಯಣರೇನಾಗಿದ್ರು ಹೊಸ ಪ್ರಪಂಚಕ್ಕೆ ಮಾಲೀಕರಾಗಿದ್ರು. ತುಮ್ ಚಿತ್ರೋ ಮೇ ಬಿ ದಿಖಾತೆ ಹೋ ಯಾ ಪುರಾನಿ ದುನಿಯಾ ಕಾ ಮಾಲೀಕ್ ರಾವಣ ಹೇ, ನೀವು ಚಿತ್ರಗಳು ತೋರಿಸ್ಬಿಟ್ಟು ಹೇಳ್ತೀರಾ ಹಳೆ ಪ್ರಪಂಚಕ್ಕೆ ಮಾಲೀಕ ಯಾರೋ ರಾವಣ. ರಾಮರಾಜ್ಯ और ರಾವಣ ರಾಜ್ಯ ಗಾಯ ಜಾತಾ ಇದೆ. ರಾಮರಾಜ್ಯ ರಾವಣ ರಾಜ್ಯ ಎರಡರದ್ದು ಕೂಡ ಗಾಯನ ಇದೆಯಲ್ವಾ? यह बातें तुम्हारा बुद्धि में है, बाबा पुरानी असुरी दुनिया को खत्म कर नई दुनिया ದೈವಿ ದುನಿಯಾ ಸ್ಥಾಪನೆ कर रहे हैं. ಈ ಎಲ್ಲ ವಿಚಾರಗಳು ನಿಮ್ಮ ಬುದ್ಧಿಯಲ್ಲಿದೆ. ಹಳೆಯ ಜಗತ್ತನ್ನ, ಅಸುರಿ ಜಗತ್ತನ್ನ ಖತಮ್ ಮಾಡಿ ಹೊಸ ದೈವಿ ಪ್ರಪಂಚವನ್ನ ಶಿವಬಾಬಾ ಏನ್ ಮಾಡ್ತಾ ಇದ್ದಾರೆ, ಸ್ಥಾಪನೆ ಮಾಡ್ತಾ ಇದ್ದಾರೆ. ಬಾಬಾ ಕೇತೆ ಮೈ ಜೋ ಹೂ ಜೈಸಾ ಹೂ ಕೊಯ್ ವಿರ್ಲಾ ಹಿ ಸಮಸ್ತೆ, ನಾನು ಹೆಂಗಿದ್ದೀನೋ ಹಂಗೆ. ಕೋಟಿನಲ್ಲಿ ಕೆಲವರು ವಿರಳವಾಗಿ ಅಷ್ಟೇ ತಿಳ್ಕೊಂತಾರೆ. ಯಹ ಬಿ ತುಮ್ ನಂಬರ್ ವಾರ್ ಪುರುಷಾರ್ಥ ಅನುಸಾರ ಜಾನ್ತೆ ಹೋ, ಜೋ ಅಚ್ಚಾ ಪುರುಷಾರ್ಥಿ ಹೇ ಉನ್ಕೋ ಬಡಾ ಅಚ್ಚಾ ನಶಾ ರಹತಾ ಹೇ. ಈ ಪಾಯಿಂಟ್ಸ್ ಅನ್ನ ಕೆಲವರೇ ಅಪರೂಪಕ್ಕೆ ತಿಳ್ಕೊಂತಾರೆ. ನಂಬರ್ ವಾರ್ ಪುರುಷಾರ್ಥ ಅನುಸಾರವಾಗಿ ಯಾರು ಒಳ್ಳೆ ಪುರುಷಾರ್ಥ ಇರುತ್ತೆ ಅವ್ರಿಗೆ ನಶೆ ಇರುತ್ತೆ. ಯಾದ್ ಕಿ ಪುರುಷಾರ್ಥಿಕೋ ರಾಯಲ್ ನಶಾ ಚಡಿಗೆ, ಚೆನ್ನಾಗಿ ನೆನಪು ಮಾಡ್ತಕ್ಕಂಥ ಪುರುಷಾರ್ಥಿಗಳಿಗೆ ರಾಯಲ್ ನಶೆ ಅನ್ನೋದು ಏರುತ್ತೆ ಅಂತಾರೆ. 84 का चक्र की नॉलेज समझाने में इतना नशा नहीं चढ़ता है जितना याद की यात्रा में चढ़ता है. 84 ಜನ್ಮಗಳ ಚಕ್ರವಾದ ಜ್ಞಾನವನ್ನ ತಿಳ್ಕೊಳ್ಬೇಕು, ಅವಾಗ ಎಷ್ಟು ನಶೆ ಇರೋದಿಲ್ಲ. ನೆನಪಿನಲ್ಲಿ ನಶೆ ಜಾಸ್ತಿ ಇರುತ್ತೆ ಅಂತ. ಅಂದ್ರೆ ಸೃಷ್ಟಿ ಚಕ್ರ ಬುದ್ಧಿನಲ್ಲಿ ತಿರುಗಿಸಿದ್ರೆ ಅಷ್ಟು ನಿಮ್ಗೆ ನಶೆ ಬರಲ್ಲ. ಬಾಬಾ ಅವ್ರ ನೆನಪಲ್ಲಿ ಕೂತ್ಕೊಂಡಾಗ ನಿಮ್ಗೆ ನಶೆ ಖುಷಿ ಇರುತ್ತೆ ಅಂತಾರೆ. ಮೂಲ ಬಾತ ಹೇ ಪವಿತ್ರ ಬನ್ನೇಕಿ ಪುಕಾರ್ತೆ ಬಿ ಹೇ ಆಕರ್ ಪತಿತ್ ಪಾವನ ಆವೋ. ನೀವು ಕರೆದಿದ್ದು ಕೂಡ ಪತಿತ ಪಾವನ ಬಾ ಅಂತ. ಇಲ್ಲಿ ಮೂಲ ವಿಚಾರ ಇರೋದು ಪಾವನರನ್ನಾಗಿ ಮಾಡೋದು. ಐಸಾ ನಹಿ ಪುಕಾರ್ತೆ ಆಕರ್ ವಿಶ್ವಕ್ಕೆ ಬಾದಶಾಹಿ ಬಾ. ಹೀಗೆ ಕರೀಲಿಲ್ಲ, ನೀವು ಸ್ವರ್ಗದ ರಾಜ್ಯ ಭಾಗ್ಯ ಕೊಡ್ಲಿಕ್ಕೆ ಬಾ ಅಂತ ಕರೀಲಿಲ್ಲ. ಭಕ್ತಿ ಮಾರ್ಗ ಮೇ ಕಥಾಯೇ ಬಿ ಕಿತ್ನಿ ಸುನ್ತೆ ಹೇ, ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಕಥೆಗಳನ್ನೆಲ್ಲ ಕೇಳ್ತಾ ಇರ್ತಾರೆ. ಸಚ್ಚಿ ಸಚ್ಚಿ ಸತ್ಯನಾರಾಯಣ ಕಿ ಕಥಾ ತೋ ಯಹ ಹೇ, ಸತ್ಯವಾಗಿರ್ತಕ್ಕಂಥ ಸತ್ಯನಾರಾಯಣನ ಕಥೆ ಇದಾಗಿದೆ. ಅವತ್ತು ಕಥಾಯೇ ತೋ ಜನ್ಮ ಜನ್ಮಾಂತರ ಸುನ್ತೆ ಸುನ್ತೆ ನೀಚೆ ಹಿ ಉತರತೆ ಆಯೇ ಹೋ. ನೀವಂತೂ ಜನ್ಮ ಜನ್ಮಾಂತರದಿಂದ ಅನೇಕ ಕಥೆಗಳು ಕೇಳ್ತಾ ಕೇಳ್ತಾ ಕೆಳಗಡೆಗೆ ಬಂದ್ಬಿಟ್ಟಿದ್ದೀರಿ. ಭಾರತ್ ಮೇ ಹಿ ಯ ಕಥಾಯೇ ಸುನ್ನೆ ಕಾ ರಿವಾಜ್ ಹೈ. ಭಾರತ ದೇಶದಲ್ಲಿ ಈ ಕಥೆಗಳನ್ನ ಕೇಳುವಂತ ಸಂಪ್ರದಾಯ ನಡ್ಕೊಂಡು ಬಂದಿದೆ ಅಂತಾರೆ. ಅವ್ರ ಕೊಯ್ ಕಂಡ ಮೇ ಕಥಾಯ ಆದಿ ನಹಿ ಹೋಗ್ತಾರೆ. ಬೇರೆ ಇನ್ಯಾವ ದೇಶಗಳಲ್ಲಿ ಈ ಕಥೆಗಳು ಇವೇನು ಇರೋದಿಲ್ಲ ಅಂತಾರೆ.
भारत को ही रिलीजियस मानते हैं, ढेर के ढेर मंदिर भारत में. ಭಾರತ ದೇಶದಲ್ಲಿ ಅನೇಕ ಧರ್ಮಗಳು ಇದ್ದಾವೆ, ಧಾರ್ಮಿಕ ಒಂದು ಭಾವನೆಗಳು ಇಲ್ಲಿದ್ದಾವೆ. ಕ್ರಿಶ್ಚಿಯನ್ ಕಿತ್ತು ಏಕ್ ಹಿ ಚರ್ಚ್ ಹೋತಾ है, ಕ್ರಿಶ್ಚಿಯನ್ಸ್ ಬರೀ ಒಂದೇ ಒಂದು ಚರ್ಚ್ ಅಷ್ಟೇ ಇರುತ್ತೆ. ಯಹಾ ತೋ ಕಿಸ್ಮ್ ಕೆ ಡೇರ್ ಮಂದಿರ್, ಇಲ್ಲಿ ಅನೇಕ ದೇವಿ ದೇವತೆಗಳದ್ದು ಮಂದಿರಗಳಿದ್ದಾವೆ. ವಾಸ್ತವ ಏಕ ಹಿ ಶಿವ ಬಾಬಾ ಕ ಮಂದಿರ್ ಹೋನಾ ಚಾಹಿಯೆ. ಹೇಳ್ಬೇಕು ಅಂದ್ರೆ ಒಬ್ಬರೇ ಶಿವ ತಂದೆದು ಮಂದಿರ ಇರಬೇಕು ಎಲ್ಲ ಕಡೆಯಲ್ಲಿ. ಏಕ್ ನಾಮ್ ಏಕ ಕಾ ಹೋನಾ ಚಾಹಿಯೆ, ಯಹಾ ತೋ ಢೇರ್ ನಾಮ್. ಹೆಸರು ಒಬ್ಬರದಿರ್ಬೇಕಾಗಿತ್ತು, ಅನೇಕ ಹೆಸರಿಟ್ಬಿಟ್ಟಿದ್ದಾರೆ. ವಿಲಾಯತ್ ವಾಲೋಂ ಭಿ ಮಂದಿರ್ ದೇಖ್ನೆ ಆತೆ ಹೈ, ವಿಚಾರೋಂ ಕೋ ಯಹ ಪತಾ ನಹಿ ಪ್ರಾಚೀನ್ ಭಾರತ್ ಕೈಸೆ ಥಾ. ಫಾರಿನ್ನಿಂದನೂ ಕೂಡ ಇಂಡಿಯಾ ದೇಶ ನೋಡ್ಲಿಕ್ಕೆ ಬರ್ತಾರೆ, ಅನೇಕ ಮಂದಿರಗಳೆಲ್ಲ ಸುತ್ತಾ ಇರ್ತಾರೆ. ಪಾಪ ಅವ್ರಿಗೆ ಗೊತ್ತಿಲ್ಲ ಭಾರತ ಪ್ರಾಚೀನ ಕಾಲದಲ್ಲಿ ಹೇಗಿತ್ತು, ಮೊದಲು ಸತ್ಯುಗ ಹೆಂಗಿತ್ತು ಅನ್ನೋದು ಅವ್ರಿಗೆ ಫಾರಿನರ್ಸ್ಗೆ ಗೊತ್ತಿಲ್ಲ ಅಂತಾರೆ. 5000 ವರ್ಷಕ್ಕೆ ಪುರಾಣಿ ಕೋಯಿ ಚೀಜ್ ಹೋತಾ ನಹಿ, 5000 ವರ್ಷಗಳದ್ದು ಯಾವುದೇ ವಸ್ತು ಹಳೆದೋ ಇಲ್ಲವೇ ಇಲ್ಲ. यह तो समझते हैं कि लाखों वर्ष की पुरानी चीज मिली है, बाप समझाते या मंदिर में चित्र आदि जो है उनकी 2500 ವರ್ಷ ही हुए हैं. ಈಗ ಲಕ್ಷಾಂತರ ವರ್ಷಗಳು ಹಳೆ ವಸ್ತು ಅಂತ ಹೇಳ್ಬಿಡ್ತಾರೆ. ಎಲ್ಲಿರುತ್ತೆ, ಯಾವುದೋ ಲಕ್ಷಾಂತರ ವರ್ಷ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಮಂದಿರಗಳಲ್ಲಿ ಏನೆಲ್ಲ ಮಾಡಿದ್ದಾರೆ, ಇವು ಮ್ಯಾಕ್ಸಿಮಮ್ ಅಂದ್ರೆ 2500 ವರ್ಷಗಳಿಂದ ಅಷ್ಟೇ ಇರ್ಬೋದು. ಪಹಲೆ ಶಿವ ಕಿ ಪೂಜಾ ಹೋತೆ ಹೈ, ಯಹ ಹೈ ಅವ್ಯಭಿಚಾರಿ ಪೂಜೆ. ಮೊಟ್ಟ ಮೊದಲು ಶಿವನ ಪೂಜೆ ಆಗುತ್ತೆ, ಅವ್ಯಭಿಚಾರಿ ಪೂಜೆ ಇರುತ್ತೆ. वैसे ही ಅವ್ಯಭಿಚಾರಿ ಜ್ಞಾನ भी कहा जाता है, पहले ಅವ್ಯಭಿಚಾರಿ ಪೂಜಾ फिर ವ್ಯಭಿಚಾರಿ ಪೂಜಾ. ಮೊಟ್ಟ ಮೊದಲು ಅವ್ಯಭಿಚಾರಿ ಜ್ಞಾನ ಅಂತ ಹೇಳಲಾಗುತ್ತೆ, ಆಮೇಲೆ ಪೂಜೆಗಳಲ್ಲಿ ವ್ಯಭಿಚಾರಿ ಪೂಜೆ, ಅವ್ಯಭಿಚಾರಿ ಪೂಜೆ. अब ये देखो पानी मिट्टी पूजा सबकी पूजा करते हैं, ನೀರಿಗೆ ಮಣ್ಣಿಗೆ ಎಲ್ಲದಕ್ಕೂ ಪೂಜೆಗಳು ಮಾಡ್ತಾ ಇರ್ತಾರೆ. ಅಭಿ ಬೇಹದ್ ಕಾ ಬಾಬಾ कहते तुमने कितना धन ಭಕ್ತಿ ಮಾರ್ಗ में ಗವಾಯ. ಈಗ ತಂದೆ ಹೇಳ್ತಾ ಇದ್ದಾರೆ, ನೀವು ಎಷ್ಟೊಂದು ದುಡ್ಡನ್ನ ಭಕ್ತಿ ಮಾರ್ಗದಲ್ಲಿ ಖರ್ಚು ಮಾಡಿಬಿಟ್ಟಿದ್ದೀರಾ. ಕಿತನೆ ಅತಾ ಶಾಸ್ತ್ರ ಹೈ, ಅತಾ ಚಿತ್ರ ಹೈ, ಗೀತಾ ಹೈ, ಕಿತನಿ ಢೇರ್ ಕೆ ಢೇರ್ ಹೋಂಗೆ. ಎಷ್ಟು ಚಿತ್ರಗಳಿದಾವೆ, ಎಷ್ಟು ಶಾಸ್ತ್ರಗಳಿದಾವೆ, ಲೆಕ್ಕವಿಲ್ಲದಷ್ಟು ಏನಿದಾವೆ ಗೀತೆಗಳು, ಭಗವದ್ಗೀತೆ ಎಲ್ಲ ಇದಾವೆ. इन पर सब खर्च करते करते देखो तुम क्या बन गए हो. ಇದ್ರ ಮೇಲೆ ಖರ್ಚು ಮಾಡಿ 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 ನೀವು ಏನಾಗೋಗ್ಬಿಟ್ಟಿದ್ದೀರಾ ನೋಡಿ. ಕಲ್ ತುಮಕೋ ಡಬಲ್ ಸಿರ್ತಾಜ್ ಬನಾಯಾ ತಾ ತೋ ತುಮ್ ಕಿತನೆ ಕಂಗಾಲ್ ಹೋ ಗಯೆ ಹೋ. ನೆನ್ನೆ ನಿಮ್ಮನ್ನ ತುಂಬಾ ಡಬಲ್ ಕಿರೀಟಧಾರಿಗಳನ್ನಾಗಿ ಮಾಡಿದ್ದೆ, ಇವತ್ತು ನೀವು ಹೆಂಗಾಗೋಗ್ಬಿಟ್ಟಿದ್ದೀರಿ. ಕಲ್ ಕಿ ಹಿ ತೋ ಬಾತ್ ಹೈ. ನೆನ್ನೆ ವಿಚಾರ ಅಲ್ವಾ ಇದು. ತುಮ್ ಭಿ ಸಮಜ್ತೆ ಹೋ ಬರೋಬರ್ ಹಮ್ನೆ 84 ಜನ್ಮ ಕಾ ಚಕ್ಕರ್ ಲಗಾಯಾ. ನೀವು ತಿಳ್ಕೊಂಡಿದ್ದೀರಿ ನಾವು 84 ಜನ್ಮಗಳ ಚಕ್ರ ಸುತ್ಕೊಂಡು ಬಂದ್ಬಿಟ್ಟಿದೀವಿ. ಅಭಿ ಹಮ್ ಫಿರ್ಸೆ ಯಾ ಬನ್ ರಹೆ, ಈಗ ಪುನಃ ನಾವು ಈ ರೀತಿ ಆಗ್ತಾ ಇದ್ದೇವೆ. ವರ್ಷ ಲೇರೆ ಬಾಬಾ ಸೆ, ಆಸ್ತಿನ ತಗೊಂತಾ ಇದ್ದೀವಿ ಬಾಬಾ ಅವರಿಂದ. ಬಾಬಾ ಗಡಿ ಗಡಿ ತಾಕೀತ್ ಕರ್ತೆ ಹೇ, ಪುರುಷಾರ್ಥ ಕರೋ. ಕ್ಷಣಕ್ಕೂ ಬಾಬಾ ಅವರು ಎಚ್ಚರಿಕೆ ಕೊಡ್ತಾ ಇದ್ದಾರೆ, ಮಕ್ಕಳೇ ಟೈಮ್ ವೇಸ್ಟ್ ಮಾಡಬೇಡಿ, ಪುರುಷಾರ್ಥನ ಚೆನ್ನಾಗಿ ಮಾಡಿ. ಗೀತ್ ಮೇ ಬಿ ಅಕ್ಷರ ಹೇ ಮನ್ಮನ, ಭಗವದ್ಗೀತೆಯಲ್ಲಿ ಕೂಡ ಅಕ್ಷರ ಇದೆ, ನೀವು ನನ್ನೊಬ್ಬ ನೆನಪು ಮಾಡಿ. कोई अक्षर ठीक है, प्राय कहा जाता है, यानी देवी देवता धर्म नहीं, बाकी ಚಿತ್ರ है. ಕೆಲವು ಅಕ್ಷರಗಳು ಸರಿ ಇದೆ ಭಗವದ್ಗೀತೆಯಲ್ಲಿ. ಬಾಬಾ ಹೇಳ್ತಾರೆ, ಇಲ್ಲಿ ದೇವಿ ದೇವತಾ ಧರ್ಮ ಅನ್ನೋದು ಇಲ್ಲ, ಬಾಕಿ ಚಿತ್ರಗಳು ನಿಮ್ಮ ಹತ್ರ ಇದೆ. ತುಮಾರ ಯಾದ್ಗಾರ್ ದೇಕೋ ಕೈಸೆ ಅಚ್ಚಾ ಬನಾವ್. ನಿಮ್ಮದೇ ದೇವತೆಗಳದು ನೆನಪಿನ ಅರ್ಥ ಭಕ್ತರು ಎಷ್ಟೊಂದು ಮಾಡಿಟ್ಟಿದ್ದಾರೆ. ತುಮ್ ಸಮಜ್ತೆ ಹೋ ಅಭಿ ಹಮ್ ಫಿರ್ಸೆ ಸ್ಥಾಪನಾ ಕರ್ ರಹೆ. ನೀವು ತಿಳ್ಕೊಂಡಿದ್ದೀರಿ, ಪುನಃ ನಾವು ಈ ತರ ಪ್ರಪಂಚವನ್ನ ಸ್ಥಾಪನೆ ಮಾಡ್ತಾ ಇದ್ದೀವಿ. ಫಿರ್ ಭಕ್ತಿ ಮಾರ್ಗ ಮೇ ತುಮಾರೇ ಹಿ ಆಕ್ಯುರೇಟ್ ಮಂದಿರ್ ಬನೆಂಗೆ. ಭಕ್ತಿ ಮಾರ್ಗದಲ್ಲಿ ನಿಮ್ಮದೇ ಮಂದಿರಗಳನ್ನ ಆಕ್ಯುರೇಟ್ ಆಗಿ ಮಾಡ್ತಾರೆ. ಅರ್ಥವೇಕಾದಿ ಹೋಗಿ ವಿಸ್ಮಯ ಖತಮ್ ಹೋ ಜಾತ. ದ್ವಾಪರ ಯುಗದ ನಂತರ ಏನಾಗುತ್ತೆ, ಅಲ್ಲಿ ಭೂಕಂಪಗಳಾಗಿ ಎಲ್ಲ ಒಳಗಡೆ ಹೊರಟೋಗುತ್ತೆ. ಉಸ್ಮೇ ಬಿ ಸಬ್ ಖತಮ್ ಹೋ ಜಾತ ಹೈ. ಅದರಲ್ಲಿ ಎಲ್ಲ ಕೂಡ ಏನಾಗುತ್ತೆ, ಭೂಮಿ ಒಳಗಡೆ ಹೊರಟೋಗ್ಬಿಡುತ್ತೆ. ಅದನ್ನೇ ಚಿನ್ನದ ಗಣಿಗಳಲ್ಲಿ ತೆಗೆಯುವಂಥದ್ದು. ಫಿರ್ ಸಬ್ ನಯ ಬನೆಂಗೆ. ಮತ್ತೆ ಸತ್ಯುಗ ಬರೋಷ್ಟೊತ್ತಿಗೆ ಹೊಸದಾಗಿ ಪ್ಯಾಲೇಸ್ಗಳು ಆಗ್ತವೆ. ಹುನೂರ್ ತೋ ವಹಾ ಬಿ ರಹತಾ ಹೈ, ಹೀರೆ ಕಟ್ನೆ ಕಾ ಬಿ ಹುನೂರ್ ಹೈ ನಾ. ಅಲ್ಲಿ ಉಪಾಯ ಇರುತ್ತೆ, ಹೆಂಗೆ ವಜ್ರಗಳು ಕಟ್ ಮಾಡಬೇಕು ಅದೆಲ್ಲ ಜ್ಞಾನ ಇರುವಂತವ್ರು ಇರ್ತಾರೆ, ವಜ್ರ ವೈಡೂರ್ಯಗಳು ಕಟಿಂಗ್ ಮಾಡೋರು ಇರ್ತಾರೆ ಅಂತ. ಯಾ ಬಿ ಹೀರೋಂಕ ಕಾಟ್ತೆ ಹೇ ಫಿರ್ ಬನಾತೆ ಹೇ. ಇಲ್ಲಿ ಕೂಡ ವಜ್ರಗಳದೆಲ್ಲ ಮಾಡ್ತಾ ಇರ್ತಾರೆ, ಕಟಿಂಗು ಮಾಡ್ತಾ ಇರ್ತಾರೆ, ತಯಾರು ಮಾಡ್ತಾ ಇರ್ತಾರೆ. ಹೀರೆ ಕಾಟ್ನೆ ವಾಲ ತೋ ಬಡೆ ಎಕ್ಸ್ಪರ್ಟ್ ಹೋತೆ. ವಜ್ರಗಳು ಕಟಿಂಗ್ ಮಾಡೋರು ತುಂಬಾ ಎಕ್ಸ್ಪರ್ಟ್ ಇರ್ತಾರೆ ಅದರಲ್ಲೇನೆ. ಫಿರ್ ಆಯಂಗೆ ವಹ. ಸತ್ಯುಗದಲ್ಲಿ ಅವರು ವಜ್ರಗಳು ಕಟ್ ಮಾಡಕ್ ಬರ್ತಾರೆ ಅಂತ ಹೇಳ್ತಿದ್ದಾರೆ.
यहाँ तो ಯೌನೂರ್ ಜಾಯೆಂಗೆ ತುಮ್ ಜಾತೆ ಹೋ ವಹಾ ಕಿತ್ನಾ ಸುಖ ಹೋಗ. ನೀವು ಅಲ್ಲಿಗೆ ಹೋಗ್ತಾ ಇದ್ದೀರಿಂದ ಅಲ್ಲಿ ನಿಮಗೆ ಅಪಾರವಾದಂಥ ಸುಖ ಇರುತ್ತೆ ಅಂತ ಇದ್ದಾರೆ ಬಾಬಾ. ಲಕ್ಷ್ಮೀನಾರಾಯಣ ಕಾ ರಾಜ್ಯ ತಾ ನಾಮ್ ಹೈ ಹಿ ಸ್ವರ್ಗ. ಸತ್ಯುಗದಲ್ಲಿ ಲಕ್ಷ್ಮೀನಾರಾಯಣ ರಾಜ್ಯ ಇತ್ತು, ಅದರ ಹೆಸರೇ ಆಗಿದೆ ಸ್ವರ್ಗ. 100% ಸಾಲ್ವೆಂಟ್, 100% ರಿಚ್ ಆಗಿದ್ರಲ್ಲಿ. ಅಭಿ ತೋ ಹೈ ಇನ್ಸಾಲ್ವೆಂಟ್, ಇವಾಗ ಎಲ್ಲ ಸಾಲ್ಗಾರರಾಗ್ಬಿಟ್ಟಿದ್ದಾರೆ, ಎಲ್ಲರ ಮೇಲೂ ಸಾಲ ಇದೆ. ಭಾರತ್ ಮೇ ಜವಾಹರಾತ್ ಕಾ ಭಿ ಬಹುತ್ ಫ್ಯಾಷನ್. ಇಂಡಿಯಾ ದೇಶದಲ್ಲಿ ವಜ್ರ ವೈಡೂರ್ಯಗಳು ತುಂಬ ಫ್ಯಾಷನ್ ಇದೆ. ಜೋ ಪರಂಪರಾ ಛಲ ಆತಾ ಹೈ, ಇದೆಲ್ಲ ಪರಂಪರೆಯಿಂದ ಏನಾಗ್ತಾ ಬಂದಿದೆ, ನಡ್ಕೊಂಡು ಬಂದಿದೆ. ತುಮ್ ಬಚ್ಚೋಂಕು ಕಿತ್ನಿ ಖುಷಿ ರಹನಿ ಚಾಹಿಯೆ. ನೀವು ಮಕ್ಕಳಿಗೆ ಈ ಪಾಯಿಂಟ್ಸ್ ಎಲ್ಲ ಕೇಳಿ ಬಹಳಷ್ಟು ಏನಿರಬೇಕು, ಖುಷಿ ಇರಬೇಕು. ತುಮ್ ಜಾನ್ತೆ ಹೋ ಯಾ ದುನಿಯಾ ಬದಲ್ ರಹಿ, ಈ ಜಗತ್ತು ಏನಾಗ್ತಾ ಇದೆ, ಪರಿವರ್ತನೆ ಆಗ್ತಾ ಇದೆ. अब स्वर्ग बन रहा है, उसके लिए तुम हमको ಪವಿತ್ರ ಜರೂರ್ ಬನ್ನ ಹೈ. ಈಗ ನಾವು ಭಾರತ ದೇಶ ಸ್ವರ್ಗ ಆಗ್ತಾ ಇದೆ, ಅದಕ್ಕೋಸ್ಕರ ನೀವು ಪವಿತ್ರರು ಕೂಡ ಅವಶ್ಯಕವಾಗಿ ಆಗಲೇಬೇಕು. ದೈವಿ ಗುಣ भी धारणा करने हैं, इसलिए ಬಾಬಾ कहते ಚಾರ್ಟ್ ಜರೂರ್ ಲಿಖೋ. ಜೀವನದಲ್ಲಿ ದೈವಿ ಗುಣಗಳನ್ನು ಧಾರಣೆ ಮಾಡಿ, ಅದಕ್ಕೆ ಬಾಬಾ ಹೇಳ್ತಾರೆ ಚಾರ್ಟ್ ಅನ್ನು ಬರೀರಿ. हम आत्मा ने कोई असुरी ಆಕ್ಟ್ ತೋ ನಹಿ ಕಿಯಾ. ನಾನು ಆತ್ಮ ಯಾವುದೇ ಅಸುರಿ ಕರ್ಮಗಳನ್ನು ಮಾಡಲಿಲ್ವಾ ಅನ್ನೋ ಚೆಕ್ ಮಾಡ್ಕೊಳ್ಳಿ. ಅಪನೇಕೋ ಆತ್ಮ ಪಕ್ಕಾ ಸಮझो, ನಿಮ್ಮ ನೀವು ಆತ್ಮ ಅಂತ ಚೆನ್ನಾಗಿ ಗಟ್ಟಿ ಮಾಡ್ಕೊಳ್ಳಿ ಅಂತಾರೆ. ಇಸ್ ಶರೀರ ಸೆ ಕೋಯಿ ವಿಕರ್ಮ ತೋ ನಹಿ ಕಿಯಾ. ಚೆಕಿಂಗ್ ಮಾಡ್ಕೋಬೇಕು ರಾತ್ರಿ ಮಲ್ಕೊಳ್ಳೋಕೆ ಮುಂಚೆ, ಈ ಶರೀರದಿಂದ ಯಾವುದೇ ಪಾಪಕರ್ಮ ಮಾಡಲಿಲ್ವಾ. ಅಗರ್ ಕಿಯಾ ತೋ ರಿಜಿಸ್ಟರ್ ಖರಾಬ್ ಹೋ ಜಾಯ್, ಒಂದು ವೇಳೆ ಪಾಪಕರ್ಮ ಮಾಡಿದ್ರೆ ರಿಜಿಸ್ಟರ್ ಕೆಟ್ಟೋಗುತ್ತೆ. यह 21 जन्मों की लॉटरी या ರೇಸ್ ಥೋ ಗೋಡೋನ್ ಕಿ ರಾಸ್ ಹೋತಿ ಏನು. ಇದು 21 ಜನ್ಮಗಳಿಗೆ ಲಾಟ್ರಿ ಸಿಗ್ತಾ ಇದೆ, ಇಲ್ಲಿ ನೀವು ರೇಸ್ ಮಾಡ್ತಾ ಇದ್ದೀರಿ, ಕುದುರೆ ರೇಸ್ ಇರುತ್ತಲ್ಲ, ಇನ್ಕೋ ಕೇತೆ ರಾಜಸ್ವ ಅಶ್ವಮೇಧ ಅವಿನಾಶಿ ರುದ್ರಗೀತಾ ಜ್ಞಾನ ಯಜ್ಞ. ಇದಕ್ಕೆ ಹೇಳಲಾಗುತ್ತೆ ರಾಜಸ್ವ ಅಶ್ವಮೇಧ ಅವಿನಾಶಿ ರುದ್ರಗೀತಾ ಜ್ಞಾನ ಯಜ್ಞ. ಸ್ವರಾಜ್ಯ ಕೆ ಲಿಯೆ ಅಶ್ವ ಯಾನಿ ತುಮ್ ಆತ್ಮ ಕೋ ದೌಡ್ ಲಗಾನಿ ಹೈ. ಸ್ವರಾಜ್ಯ ಪಡ್ಕೊಳ್ಳೋಕ್ಕೋಸ್ಕರ ನೀವು ಆತ್ಮಗಳು ಚೆನ್ನಾಗಿ ಏನ್ ಮಾಡಬೇಕು, ಪುರುಷಾರ್ಥದಲ್ಲಿ ಓಡಬೇಕು. अब वापस घर जाना है, उनको ಸ್ವೀಟ್ ಸೈಲೆನ್ಸ್ ಹೋಮ್ ಕಹಾ ಜಾತ. ಈಗ ಮನೆಗೆ ವಾಪಸ್ ರಿಟರ್ನ್ ಜರ್ನಿ ಮಾಡಬೇಕಾಗಿದೆ, ಅದಕ್ಕೆ ಮಧುರವಾದಂಥ ಶಾಂತಿಧಾಮ ಅಂತ ಹೇಳಲಾಗುತ್ತೆ. ಯಾ ಅಕ್ಷರ ತುಮ್ ಸುನ್ತೆ ಹೋ, अब बाप कहते हैं बच्चे खूब मेहनत करो. ಈ ಅಕ್ಷರಗಳು ಕೇಳ್ತಾ ಇದ್ದೀರಿ, ಚೆನ್ನಾಗಿ ಪುರುಷಾರ್ಥನೂ ಮಾಡಿ. ರಾಜಾಯಿ ಮಿಲ್ತಿ ಹೇ ಕಮ್ ಬಾತ್ ತೋಡಿಯೇ. ಇದೇನು ರಾಜ್ಯ ಪಡ್ಕೊಳ್ಳೋದು ಚಿಕ್ಕಮ್ಮನ ಮನೆ ಊಟ ಇದ್ದಷ್ಟು ಈಜಿ ಅಲ್ಲ. ಮೈ ಆತ್ಮ ಹೋ हमने इतना जन्म लिए, अब बाबा कहते तुम्हारी 84 जन्म पूरे हुए. ನಾನು ಆತ್ಮ ಇಷ್ಟು ಜನ್ಮಗಳು ಪೂರ್ತಿ ಮಾಡಿದ್ದೀನಿ, 84 ಜನ್ಮ ಪೂರ್ತಿ ಮುಗೀತು. अब बाबा कहते तुम्हारा फिर पहला नंबर शुरू करना है. ಈಗ 84 ಜನ್ಮ ಮುಗೀತು, ಪರಂಧಾಮಕ್ಕೆ ಹೋಗ್ಬೇಕು. ಆಮೇಲೆ ಸತ್ಯುಗದಿಂದ ಹೊಸ ಜನ್ಮನ, ಮೊದಲನೇ ನಂಬರ್ನ ಜನ್ಮನ ತಗೋಬೇಕು. ನೈ ಮೆಹಲೋ ಮೇ ಜರೂರ್ ಬಚ್ಚೆ ಬೈಟೆಂಗೆ. ಹೊಸ ಮಾಲುಗಳು ಕಟ್ಟಿದಾಗ ಅಲ್ಲಿ ಮಕ್ಕಳೇ ನೀವು ಸೇರ್ಕೊಂತೀರಾ. ಪುರಾಣೆ ಮೇ ತೋ ನಹಿ ಬೈಟೆಂಗೆ, ಹಳೆ ಮನೆಗಳಲ್ಲಿ ಇರೋದಿಲ್ಲ. ऐसा नहीं खुदा पुराने में बैठ नया ಕಿರಾಯೆ ವಾಲೋಂಕೋ ಬಿಠಾಯಂಗೆ. ಈಗ ತಿಳ್ಕೊಬಿಡಿ, ಸ್ವರ್ಗದಲ್ಲಿ ಭಗವಂತ ಹೋಗಿ ಕೂತ್ಕೊಂಡು ಬಿಡ್ತಾರೆ, ಆಮೇಲೆ ಹಳೆ ಮನೆಗಳಲ್ಲಿ ನಿಮ್ಮನ್ನು ಕುಡಿಸ್ತಾರೆ ಅಂತ ತಿಳ್ಕೊಬಿಡಿ. ತುಮ್ ಜಿತನಾ ಮೆಹನತ್ ಕರೆಂಗೆ ನೈ ದುನಿಯಾ ಕಾ ಮಾಲೀಕ್ ಬನ್ನಿ. ಇಲ್ಲಿ ನೀವು ಎಷ್ಟು ಕಷ್ಟ ಪಡ್ತೀರೋ ಅಷ್ಟೇ ಹೊಸ ಪ್ರಪಂಚದಲ್ಲಿ ಮಾಲೀಕರಾಗ್ತೀರಾ ಅಂತಾರೆ. ನಯಾ ಮಕಾನ್ ಬಂತಾ ಹೇ ದಿಲ್ ಹೋತಿ ಪುರಾನೆ ಕೋ ಚೋಡ್ ನಯಾ ಮೇ ಬೈಠ್. ಹೊಸ ಮನೆ ಕಟ್ಟಿದಾಗ ಹಳೆ ಮನೆ ಬಿಟ್ಟು ಹೊಸ ಮನೆಗೆ ಹೋಗೋಣ ಅಂತ ಎಳಿತಾ ಇರುತ್ತಲ್ವಾ. ಬಾಬಾ ಬಚ್ಚೋಂ ಕೆ ಲಿಯೆ ನಯಾ ಮಕಾನ್ ಬನಾತೆ ತಬ್ ತೋ ಜಬ್ ಪಹಲಾ ಮಕಾನ್ ಪುರಾನ ಹೋತಾ ಹೈ. ತಂದೆ ಹೊಸ ಮನೆ ಕಟ್ಟಿದಾಗ ಮೊದಲು ಹಳೆ ಮನೆ ಆಗೋಗುತ್ತೆ. ಯಾ ಕಿರಾಯೆ ಪರ್ ದೇನೆ ಕಿ ಭಿ ಬಾತ್ ನಹಿ, ಇದು ಬಾಡಿಗೆ ಕೊಡ್ತಕ್ಕಂಥ ಪ್ರಶ್ನೆನೂ ಇಲ್ಲ ಅಂತಾರೆ. ಜೈಸೆ वे लोग मून पर ಫ್ಲಾಟ್ लेने की कोशिश करते हैं, तुम स्वर्ग में ಫ್ಲಾಟ್ ले रहे हो. ಅವರು ಮೂನ್ನಲ್ಲಿ ಹೋಗಿ ಫ್ಲಾಟ್ ತೊಗೊಳಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ, ನೀವು ಸ್ವರ್ಗದಲ್ಲಿ ಹೋಗ್ಬಿಟ್ಟು ಫ್ಲಾಟ್ ತೊಗೊತಾ ಇದ್ದೀರಿ. ಕಿತ್ನಾ ಕಿತ್ನಾ ಜ್ಞಾನ और योग में अच्छा रहेंगे, पवित्र बनेंगे. ये स्वराज राज योग है, कितना बड़ी ರಾಜಾಯಿ ಮಿಲ್ತಿ. ಎಷ್ಟು ಪವಿತ್ರರಾಗ್ತೀರಾ, ಎಷ್ಟು ಯೋಗದಲ್ಲಿರ್ತೀರಾ, ಎಷ್ಟು ಆತ್ಮಶುದ್ಧಿ ಮಾಡ್ಕೊತೀರಾ, ಅಷ್ಟು ನಿಮಗೆ ಸ್ವರ್ಗದ ರಾಜ್ಯ ಭಾಗ್ಯ ಸಿಗತ್ತೆ. ಬಾಕಿ ಮೂನ್ ಆದಿ ಪರ್ ಫ್ಲಾಟ್ ಢೂಂಢತೆ ಹೈ, ये सब व्यर्थ है. ಚಂದ್ರಲೋಕಕ್ಕೆ ಹೋಗಿ ಸೈಟ್ಗಳು ಮಾಡಬೇಕು, ಇದೆಲ್ಲ ಏನು ಮಾಡ್ತಾ ಇದ್ದಾರೆ ಇವತ್ತು ವಿಜ್ಞಾನಿಗಳು, ಇದೆಲ್ಲ ವೇಸ್ಟ್ ಅಂತಿದ್ದಾರೆ. ಚೀಜೆ ಸುಖ ದೇನೆ ವಾಲಿ ಹೈ, ವಹಿ ಫಿರ್ ವಿನಾಶಕ್ಕೆ ಕರ್ತೆ ಹೈ ದುಃಖ ದೇನೆ ವಾಲಿ ಬನ್ ಜಾಯ್. ಇವತ್ತು ಎಷ್ಟು ವಿಜ್ಞಾನದಿಂದ ಸುಖದ ಸಾಧನಗಳು ತಯಾರು ಮಾಡಿದ್ದಾರೆ, ಇವೆಲ್ಲ ಏನಾಗುತ್ತೆ, ವಿನಾಶ ಆಗೋದಕ್ಕೂ ನಿಮಿತ್ತ ಆಗಿಬಿಡ್ತವೆ ಮಾಡೋಕ್ಕೆ. ಹಾಗೆ ಚಲ್ಕರ್ ಲಷ್ಕರ್ ಆದಿ ಸಬ್ ಖತಮ್ ಹೋ ಜಾಯ್. ಇಷ್ಟು ಸೈನಿಕರು ಇದೆಲ್ಲ ಏನೇನೆಲ್ಲ
ಮಾಡ್ತಾ ಇದ್ದಾರೆ. ಇದೆಲ್ಲ ಯಾವುದು ಇರೋದಿಲ್ಲ ಸತ್ಯುಗಕ್ಕೆ. ಬಾಂಬ್ಸ್ ಆದಿ ಫಟಾಫಟ್ ಖತಮ್ ಹೋ ಜಾಯ್. ಈ ಬಾಂಬ್ಸು ಇವೆಲ್ಲ ಏನು ತಯಾರು ಮಾಡಿದ್ದಾರೆ ಇವೆಲ್ಲ ಫಟಾಫಟ್ ಕ್ಲೋಸ್ ಆಗಿಬಿಡುತ್ತೆ. ಡ್ರಾಮಾ ಬನಾ ಹುವಾ ಹೈ, ಸಮಯ ಪರ್ ಅಚಾನಕ್ ವಿನಾಶ. ಇದೆಲ್ಲ ನಾಟಕ ಮಾಡಲ್ಪಟ್ಟಿದೆ, ಟೈಮ್ ಸರಿಯಾಗಿ ಇದೆಲ್ಲ ವಿನಾಶ ಆಗ್ಬಿಡುತ್ತೆ. ಫಿರ್ ಸಿಪಾಯಿ ಆದಿ ಮರ್ ಜಾತೆ. ಆಮೇಲೆ ಎಲ್ಲ ಮಿಲಿಟ್ರಿನವರು ಎಲ್ಲ ಹೊರಟೋಗ್ತಾರೆ. ಅಬ್ ತುಮ್ ಫರಿಷ್ಠೆ ಬನ್ ರಹೆ ಹೋ. ಈಗ ನೀವು ಈ ಪ್ರಪಂಚದಿಂದ ಡಿಟ್ಯಾಚ್ ಆಗ್ಲಿಕ್ಕೆ ಏನಾಗ್ತಾ ಇದ್ದೀರಿ? ಸೂಕ್ಷ್ಮ ದೇವತೆ ಆಗ್ತಾ ಇದ್ದೀರಿ. तुम जानते हो हमारे खातिर विनाश होना है, ड्रामा में पार्ट है, पुरानी दुनिया खलास हो ही जाता है. ಈಗ ನಿಮಗೋಸ್ಕರ ಸ್ವರ್ಗ ತಯಾರಾಗ್ತಾ ಇದೆ, ಹಳೆಯ ಪ್ರಪಂಚ ವಿನಾಶ ಆಗ್ತಾ ಇದೆ. ಡ್ರಾಮಾದಲ್ಲಿ ಪಾರ್ಟ್ ಇರೋದೇ ಹಾಗೆ, ಹಳೆಯ ಪ್ರಪಂಚ ಸಮಾಪ್ತಿ ಆಗಲೇಬೇಕು. ಜೋ ಜೈಸಾ ಕರ್ಮ ಕರ್ತೆ ಐಸಾ ಭೋಗ್ನ. ಯಾರೆಂಥ ಕರ್ಮ ಮಾಡ್ತಾರೆ ಅದರಂತೆ ಅವ್ರಿಗೆ ರಿಟರ್ನ್ ಅನ್ನೋದು ಸಿಕ್ಕುತ್ತೆ. ಸಮझो ಸನ್ಯಾಸಿ ಅಚ್ಚೆ ಹೇ, ಜನ್ಮ ತೋ ಫಿರ್ ಭಿ ಗೃಹಸ್ಥಿ ಕೆ ಪಾಸ್ ಲೇಂಗೆ. ಈಗ ಸಾಧು ಸಂತರು ತ್ಯಾಗ ಮಾಡಿರ್ತಾರೆ, ಅವರು ಗೃಹಸ್ಥಿಗಳ ಹತ್ರ ಹೋಗಿ ಹುಟ್ಟತಾರಲ್ವಾ. ಶ್ರೇಷ್ಠ ಜನ್ಮ ತೋ ತುಮಕೋ ನೈ ದುನಿಯಾ ಮೇ ಮಿಲ್ತಾ ಹೈ. ಶ್ರೇಷ್ಠ ಜನ್ಮ ನಿಮ್ಗೆ ಸಿಗುತ್ತೆ ಹೊಸ ಪ್ರಪಂಚದಲ್ಲಿ. ಫಿರ್ ಭಿ ಸಂಸ್ಕಾರ ಅನುಸಾರ ಜಾಕರ್ ವಹಾ ಬನೆ. ಆಮೇಲೆ ಸಂಸ್ಕಾರ ತಗೊಂಡೋಗಿ ಆತ್ಮ ಅಲ್ಲಿ ಹುಟ್ಟುತ್ತೀರಾ. ಯಾ ಅಭಿ ಸಂಸ್ಕಾರ ಲೇ ಜಾತೆ ಹೇ ಫಿರ್ ನೈ ದುನಿಯಾಕ್ಕೆ. ಈಗ ನೀವು ಸಂಸ್ಕಾರ ತಗೊಂಡು ಹೋಗ್ತಾ ಇದ್ದೀರಿ ಹೊಸ ಪ್ರಪಂಚಕ್ಕೋಸ್ಕರ. ಜನ್ಮ ಬಿ ಜರೂರ್ ಭಾರತ್ ಮೇ ಹಿ ಲೆಂಗೆ. ಜನ್ಮಗಳನ್ನ ನೀವು ಭಾರತ ದೇಶದಲ್ಲೇ ಹೋಗಿ ತಗೊಂತೀರಾ. जो बहुत अच्छे रिलीजियस माइंडेड होंगे उनके पास जन्म होगा लेंगे, क्योंकि तुम कर्म ही ऐसा करते हो. ಯಾರು ಒಳ್ಳೆ ಧಾರ್ಮಿಕ ಮನೆತನದವರಿದ್ದಾರೆ ಅಂಥವ್ರ ಮನೆಯಲ್ಲಿ ಜನ್ಮ ತಗೊತಾರೆ, ಅವರದು ಕೂಡ ಜನ್ಮ ಆಗುತ್ತೆ. ಕ್ಯೋಂಕಿ ತುಮ್ ಕರ್ಮ ಹಿ ಐಸಾ ಕರ್ತೆ ಹೋ. ಅಂದರೆ ಧಾರ್ಮಿಕ ಮನೆಗಳಲ್ಲಿ ಜನ್ಮ ತಾಳುವಂಥ ಕರ್ಮಗಳನ್ನು ನೀವು ಮಾಡ್ತೀರಾ. ಜೈಸೆ ಜೈಸೆ ಸಂಸ್ಕಾರ ಉಸ್ ಅನುಸಾರ ಜನ್ಮ. ಸಂಸ್ಕಾರ ಹೆಂಗೆ ತುಂಬ್ಕೊಂತೀವೋ ಅದರಂತೆ ಜನ್ಮಗಳು ಆಗುತ್ತೆ. तुम बहुत ऊंच कुल में जाकर जन्म लेंगे. ನೀವು ಬಹಳ ದೊಡ್ಡ ದೊಡ್ಡ ಕುಲಗಳಲ್ಲಿ ಹೋಗ್ಬಿಟ್ಟು ಜನ್ಮವನ್ನ ತಾಳ್ತೀರಾ. ತುಮಾರೆ ಜೈಸೆ ಕರ್ಮ ಕರ್ನೆ ವಾಲ ಕೋಯಿ ಹೋಗಾ ನಹಿ. ನಿಮ್ಮಂಗೆ ಶ್ರೇಷ್ಠ ಕರ್ಮ ಮಾಡೋರು ಬೇರೆ ಯಾರು ಇಲ್ವೇ ಇಲ್ಲ. ಜೈಸೆ ಪಢಾಯಿ ಜೈಸೆ ಸರ್ವಿಸ್ ಜೈಸೆ ವೈಸಾ ಜನ್ಮ. ಎಂತ ಓದ್ತಾರೆ, ಎಂತ ಸೇವೆ ಮಾಡ್ತಾರೆ ಅದರಂತೆ ಜನ್ಮಗಳನ್ನು ಕೂಡ ತಗೊಂತಾರೆ. ಮರ್ನಾ ತೋ ಸಬ್ಕೋ ಪಹಲೆ ರಿಸೀವ್ ಕರ್ನೆ ವಾಲೆ ಹಿ ಜಾನೆ. ಬಾಬಾ ಹೇಳ್ತಾರೆ, ಫಸ್ಟು ಯಾರು ಸತ್ಯುಗದಲ್ಲಿ ಹೋಗಿ ರಿಸೀವ್ ಮಾಡ್ಕೊಳ್ಳೋರಿದ್ದಾರೆ ಅವರೇ ಫಸ್ಟ್ ಹೋಗ್ತಾರೆ ಅಂತಾರೆ ಬಾಬಾ. ಬಾಬಾ ಸಮझाते अब दुनिया बदल रही. ಈಗ ಜಗತ್ತೇನಾಗ್ತಾ ಇದೆ? ಪರಿವರ್ತನೆ ಆಗ್ತಾ ಇದೆ. ಬಾಬಾ ने तो साक्षात्कार कराया. ಬಾಬಾ अपना भी मिसाल बताते हैं. ಶಿವಬಾಬಂತೂ ಸಾಕ್ಷಾತ್ಕಾರ ಮಾಡಿಸಿದ್ದಾರೆ. ಬ್ರಹ್ಮ ಬಾಬಾ ಅವರು ತಮ್ಮ ಅನುಭವಗಳನ್ನು ಹೇಳ್ತಾರೆ. देखो 21 जन्मों का ये राजाई मिलती है, उसके आगे 10-20 लाख क्या है. 21 ಜನ್ಮಗಳಿಗೆ ಸ್ವರ್ಗದ ರಾಜ್ಯ ಭಾಗ್ಯನೇ ಸಿಗ್ತಾ ಇದೆ ಅಂದರೆ 10-20 ಲಕ್ಷ ಇಟ್ಕೊಂಡು ಏನು ಮಾಡಲಿ? ಅಲಫ್ಕೋ ಮಿಲಿ ತೋ ಬಾದಶಾಹ, ಬೇಕೋ ಮಿಲಿ ಗದಾಯಿ. ಬ್ರಹ್ಮ ಬಾಬಾ ಅವ್ರಿಗೆ ಸ್ವರ್ಗದ ರಾಜ್ಯ ಭಾಗ್ಯ ಸಿಕ್ಕೋಯ್ತು, ಅವ್ರಿಗೆ ಪಾರ್ಟ್ನರ್ಗಳಿಗೆಲ್ಲ ಕೆಲಸ ಸಿಕ್ಕೋಯ್ತು. ವ್ಯಾಪಾರ ಭಾಗಿದಾರ್ಕೋ ದೇದಿಯಾ ಚಾಹಿಯೆ ಸೋ ಲೋ. ಪಾರ್ಟ್ನರ್ಗೆ ಹೇಳ್ಬಿಟ್ರಂತೆ ಬ್ರಹ್ಮ ಬಾಬಾ, ನಿಮ್ಗೇನು ಬೇಕೋ ನೀನು ತಗೋಪ್ಪ, ನನಗೇನು ಬೇಕೋ ತಗೊತೀನಿ ಅಂತ. कोई भी तकलीफ नहीं हुई. ಸೆಟಲ್ಮೆಂಟ್ ಮಾಡ್ಕೊಂಡಾಗ ಬ್ರಹ್ಮ ಬಾಬಾಗೂ ಮತ್ತು ಅವ್ರ ಪಾರ್ಟ್ನರ್ಗೂ ಯಾವುದೇ ಕಷ್ಟ ಆಗಲಿಲ್ಲ. ಬಚ್ಚೋं को तो समझाया जाता है बाबा से तुम क्या लेते हो. ಮಕ್ಕಳಿಗೆ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ನೀವೇನು ತಗೊಂತಾ ಇದ್ದೀರಾ? ಸ್ವರ್ಗಕ್ಕೆ ಬಾದಶಾಹಿ ಜಿತ್ನಾ ಹೋ ಸಕೆ ಸೆಂಟರ್ಸ್ ಕೋಲ್ತೆ ಜಾओ. ಎಷ್ಟಾಗುತ್ತೆ ಅಷ್ಟು ಸೇವಾ ಕೇಂದ್ರಗಳನ್ನು ತೆರೀತಾ ಹೋಗಿ, ಸೇವೆ ಮಾಡ್ತಾ ಹೋಗಿ. बहुतों का कल्याण करो, तुम्हारी 21 जन्म के लिए कमाई हो रही. ಅನೇಕರ ಕಲ್ಯಾಣ ಮಾಡ್ತಾ ಹೋಗಿ. 21 ಜನ್ಮಗಳಿಗೆ ಏನಾಗ್ತಾ ಇದೆ? ಸಂಪಾದನೆ ಆಗ್ತಾ ಇದೆ. यह है लखपति करोड़पति. ಇಲ್ಲಿ ಲಕ್ಷಾಧೀಶರು, ಕೋಟ್ಯಾಧೀಶರು ಬೇಕಾದಷ್ಟು ಇದ್ದಾರೆ. ये सब बेगर्स है, तुम्हारे पास आएंगे भी बहुत. ಅವ್ರ ಹತ್ರ ಎಷ್ಟಿದ್ರು ಕೂಡ ಎಲ್ಲ ಶಾಂತಿ ಸುಖದಿಂದ ಬೆಗ್ಗರ್ಸ್ ಆಗ್ಬಿಟ್ಟಿರ್ತಾರೆ. ಎಲ್ಲ ನಿಮ್ಮ ಹತ್ರಕ್ಕೆ ಬರ್ತಾರೆ. ಪ್ರದರ್ಶನ ऐसा मत समझो प्रजा नहीं बनती. ಪ್ರದರ್ಶನಕ್ಕೆ ಎಷ್ಟು ಜನ ಬರ್ತಾರೆ? ಪ್ರಜೆಗಳಾಗಲ್ಲ ಅಂದ್ಕೋಬೇಡಿ. ಪ್ರಜಾ ಬಹುತ್ ಬಂದೋಗರೆಲ್ಲ ಏನಾಗ್ತಾರೆ? ಪ್ರಜೆಗಳಾಗ್ಬಿಡ್ತಾರೆ. अच्छे अच्छे बहुत कहते हैं परंतु कहते हमको फुर्सत नहीं. ಚೆನ್ನಾಗಿದೆ ಜ್ಞಾನ ಅಂತಾರೆ, ಆದರೆ ಟೈಮ್ ಇಲ್ಲ ಅಂತಾರೆ. ಏನು ಮಾಡೋದು? ಥೋಡಾ ಭಿ ಸುನಾ ತೋ ಪ್ರಜಾ ಸ್ವಲ್ಪ ಜ್ಞಾನ ಕೇಳಿರೋ ಸಮಯದಲ್ಲಿ ಪ್ರಜೆಗಳಾಗಿ ಬರ್ತಾರೆ. ಅವಿನಾಶಿ ಜ್ಞಾನ ಕಾ ವಿನಾಶ ನಹೀ ಹೋತಾ ಹೈ. ಅವಿನಾಶಿ ಜ್ಞಾನದಿಂದ ವಿನಾಶ ಆಗೋದಿಲ್ಲ. ಬಾಬಾ ಕಾ ಪರಿಚಯ ದೇನಾ कोई कम बात थोड़ी. ಶಿವಬಾಬನ್ ಪರಿಚಯ ಕೊಡೋದು ಸಣ್ಣ ಮಾತಲ್ಲ ಅಂತಾರೆ. कोई तो ರೋಮಾಂಚ ಕಡೆ हो जाए. ಕೆಲವರಿಗೆ ವಿಚಾರಗಳು ಕೇಳಿದ ಮೈ ರೋಮಾಂಚನ ಆಗ್ಬಿಡುತ್ತೆ. ಹಾಗಲ್ಲ ಗುಂಜ್ ಪದ್ಮಾನ ಹೋಗಾದ ಪುರುಷಾರ್ಥ. ಒಳ್ಳೆ ಪದ್ಯ
ಪದವಿಗೆ ಹೋಗುವಂತವ್ರು ಯಾರಿದ್ದಾರೆ ಅವ್ರು ಚೆನ್ನಾಗಿ ಪುರುಷಾರ್ಥನ ಮಾಡ್ತಾರೆ. हवा कोई से धन आदि लेंगे नहीं, बच्चों को बूंद बूंद से भरा होता है. ಬಾಬೋರು ಯಾರ ಹತ್ರ ಹಣ ತಗೊಳ್ತಾ ಇದ್ದಾರೆ, ಮಕ್ಕಳ ಒಂದೊಂದು ಹನಿ ಹನಿಯಿಂದ ಏನಾಗ್ತಾ ಇದೆ, ಸ್ವರ್ಗ ರಚನೆ ಆಗ್ತಾ ಇದೆ. ಹನಿ ಹನಿ ಗುಡಿದರೆ ಹಳ್ಳ ಇದೆಯಲ್ಲ, ಇಷ್ಟೆಲ್ಲ ಸ್ವರ್ಗ ಸ್ಥಾಪನೆ ಕಾರ್ಯ ನಡೀತಾ ಇದೆ. एक रुपया भेज देते हैं बाबा, एक इनका. ಕೆಲವರು ಸಕಾರ ಬಾಬಾ ಇದ್ದಾಗ ಒಂದೊಂದು ಇಟ್ಟಿಗೆ ಕಳಿಸ್ತಾ ಇದ್ರು, ನಮ್ದೊಂದು ಇಟ್ಟಿಗೆ ಹಾಕ್ಬಿಡಿ ಬಾಬಾ. ಸುಧಾಮ का मिट्टी चावल का गाय नहीं, ಸುಧಾಮನ್ನು ಇಡೀ ಅವಲಕ್ಕಿದು गाय नहीं. बाबा कहते हैं तुम्हारे तो हीरे जवाहर है, हीरे जैसा जन्म सबका मिलता है. ನಿಮ್ಮದು ವಜ್ರ ಸಮಾನವಾದ ಜನ್ಮ ಇದನ್ನಲ್ಲೇ ಈಗಲೇ ಆಗತ್ತೆ. ಎಲ್ಲರದ್ದು ವಜ್ರ ಸಮಾನ ಜೀವನ ಆಗ್ತಾ ಇದೆ. ಭವಿಷ್ಯಕ್ಕೆ ಭವಿಷ್ಯಕ್ಕೋಸ್ಕರ ಇದಕ್ಕೆ ಆಗ್ತಾ ಇದ್ದೀನಿ. तुम जानते हो या क्या कौन से देखते होंगे पुरानी दुनिया. ಈ ಕಣ್ಣಿಂದ ನೀವು ನೋಡ್ತಾ ಇರೋದೆಲ್ಲ ಹಳೆಯದ ಪ್ರಪಂಚ. ದುನಿಯಾ ಬದಲ್ ರಹಿ ಹೈ, ಅಭಿ ಅಮರಪುರಿಗೆ ಮಾಲೀಕ ಬನ್ ರಹೆ ಹೈ. ಜಗತ್ತೇ ಬದಲಾವಣೆ ಆಗ್ತಾ ಇದೆ. ಇದರಲ್ಲಿ ನೀವು ಅಮರಪುರಿಗೆ ಮಾಲೀಕರು ಆಗ್ತಾ ಇದ್ದೀರಾ. ಮೋಹಜಿತ್ ಜರೂರ್ ಬನ್ನ, ಮೋಹವನ್ನ ಗೆಲ್ಲುವಂತವ್ರು ಆಗಿ. ತುಮ್ ಕೇಳ್ತೀಯ ಆಯೇ ಆಪ್ ಆಯ್ತು ಬಾನ್ ಜಾಯಂಗೆ. ನೀವು ಹೇಳ್ತಾ ಬಂದಿದ್ದೀರಿ ಶಿವಬಾಬಾ, ನೀವು ಈ ಪ್ರಪಂಚಕ್ಕೆ ಬಂದ್ರೆ ನಾವು ನಿಮಗೆ ಸಮರ್ಪಣೆ ಆಗ್ತೀವಿ. ಸೌದೋ ತೋ ಅಚ್ಚಾ है, ಬಿಸ್ನೆಸ್ ಒಳ್ಳೇದಲ್ಲ. ಮನುಷ್ಯ ಥೋಡಿ ಜಾನ್ತೆ ಸೌದಾಗರ್, ರತ್ನಾಗರ್, ಜಾದೂಗರ್ ನಾಮ್ ಕ್ಯೂ ಪಡಾ है. ಜನಗಳಿಗೆ ಇದು ಗೊತ್ತೇ ಇಲ್ಲ. ವ್ಯಾಪಾರ, ರತ್ನಗಳ ವ್ಯಾಪಾರ ಗೊತ್ತೇ ಇಲ್ಲ. ಅವಿನಾಶಿ ಜ್ಞಾನ ರತ್ನ ಏಕ ಅವಿನಾಶಿ ಜ್ಞಾನ इन पर रूप बसंत की इधर में रूप बसंत कथे बसंत. अच्छा तुम रूप भी हो बसंत के बड़े बड़े रूप बनवाएंगे बसंत. अच्छा मीठे मीठे सुंदर बच्चों को माता पिता बाप दादा के याद करो. रूहानी बाप की रूहानी बच्चों को, सब रूहानी बच्चों के रूहानी बाप दादा को याद करो. नमस्ते ಮುಖ್ಯವಾಗಿರುವಂತ ಸಾರಾಂಶ ಧಾರಣೆಗೋಸ್ಕರ. अब इस पुरानी शरीर से कोई भी विकर्म नहीं करना. ಈಗ ಈ ಹಳೆಯ ದೇಹದಲ್ಲಿ ನೀವು ಯಾವ ವಿಕರ್ಮಗಳನ್ನು ಮಾಡಕ್ಕೆ ಹೋಗಬೇಡಿ. ಐಸಾ कोई असुरी एक्ट ना हो जिससे रजिस्टर खराब हो जाए. ಈ ರೀತಿ ಯಾವುದೇ ಅಸುರಿ ಕರ್ತವ್ಯ ಆಗಬಾರ್ದು, ರಿಜಿಸ್ಟರ್ ಕೆಡೋ ಆಗ್ತದೆ. ಏಕ ಬಾಪ್ ಕಿ ಯಾದ್ ಕೆ ನಶೆ ರಹನ है. ಒಬ್ಬ ತಂದೆ ನೆನಪು ಮಾಡಿ ಮಾಡಿ ಅದೇ ನಶೆನಲ್ಲಿ ಇರಿ. ಪಾವನ್ ಬನ್ನೆ ಕಾ ಮೂಲ ಪುರುಷಾರ್ಥ ಜರೂರ್ ಕರ್. ಪವಿತ್ರ ಆತ್ಮಗಳಾಗಲಿಕ್ಕೆ ಮೂಲವಾದಂತ ಸಾಧನೆ ಮಾಡ್ತಾ ಇದ್ದಾರೆ. कौड़िया पिछाड़िया अपना अमूल्य समय बर्बाद ना कर श्रेष्ठ जीवन बनाना. ಕೌಡಿಗಳ ಹಿಂದೆ ಟೈಮ್ ಅನ್ನು ವೇಸ್ಟ್ ಮಾಡ್ಕೊಂಡು ತಮ್ಮ ಜೀವನವನ್ನ ಅಮೂಲ್ಯ ಮಾಡ್ಕೊಳ್ಳಿ. ವ್ಯರ್ಥವಾಗಿ ಕಳೆಯಕ್ಕೆ ಹೋಗಬೇಡಿ. ಜೀವನವನ್ನು ಶ್ರೇಷ್ಠ ಮಾಡ್ಕೊಳ್ಳಿ. वरदान स्वयं को मोल्ड कर रियल गोल्ड बन हर कार्य में सफल होने वाले ही स्वपरिवर्तन प्रवाह. ಸ್ವಯಂ ಅನ್ನ ಪರಿವರ್ತನೆ ಮಾಡ್ಕೊಂಡು ರಿಯಲ್ ಗೋಲ್ಡ್ ಆಗುವಂಥದ್ದು, ಪ್ರತಿಯೊಂದು ಕಾರ್ಯದಲ್ಲಿ ಸಫಲರಾಗುವಂಥದ್ದು ಸ್ವಪರಿವರ್ತಕರು ಆಗಿರಿ. जो हर परिस्थिति में स्वयं को परिवर्तन कर स्वपरिवर्तक बनते हैं वह सदा सफल होते हैं. ಯಾರು ಪ್ರತಿಯೊಂದು ಪರಿಸ್ಥಿತಿನಲ್ಲಿ ಸ್ವಯಂ ಅನ್ನು ಪರಿವರ್ತನೆ ಮಾಡ್ಕೊಂಡು ಸ್ವಯಂ ಪರಿವರ್ತಕರಾಗ್ತಾರೆ, ಸದಾ ಸಫಲರಾಗಿರ್ತಾರೆ. ಅದಕ್ಕೋಸ್ಕರ ಸ್ವಯಂ ಬದಲಾವಣೆ ಮಾಡ್ಕೊಳ್ಳುವಂತ ಲಕ್ಷ್ಯ ಇಟ್ಕೊಳ್ಳಿ. दूसरा बदले तो मैं बदल. ಬೇರೆಯವ್ರು ಚೇಂಜ್ ಆದ್ರೆ ನಾನು ಚೇಂಜ್ ಆಗ್ತೀನಿ ಬೇಡ. दूसरा बदले या ना बदले मुझे बदल. ಅವ್ರು ಚೇಂಜ್ ಆಗ್ತಾರೋ ಇಲ್ಲ ಬಿಟ್ಟಾಕಿ, ಅವ್ರ ಬಗ್ಗೆ ಬೇಡ, ನಾನ್ ಬದಲಾವಣೆ ಆಗ್ತೀನಿ. ಹೇ ಅರ್ಜುನ್ ಮುझे बनना है. ನಾನೇ ಅರ್ಜುನ ಆಗಬೇಕು, ಪರಿವರ್ತನೆ ಆಗೋಣ. ಸದಾ ಪರಿವರ್ತನ್ करने में पहले मैं. ನಾನ್ ಚೇಂಜ್ ಆಗ್ಬೇಕು, ಚೇಂಜ್ ಆಗೋದ್ರಲ್ಲಿ ಫಸ್ಟ್ ನಾನು ಅನ್ನೋದ್ರಲ್ಲಿ ಮುಂದಿರಿ. जो इसमें पहले मैं करता हूँ वही पहला नंबर जाता है. ನಾನು ಬದಲಾವಣೆ ಆಗಬೇಕು ಅಂತ ಯಾರು ಸಂಕಲ್ಪ ಮಾಡ್ತಾರೆ ಅವರೇ ಮೊದಲನೇ ನಂಬರ್ನಲ್ಲಿ ಹೋಗ್ತಾರೆ. ಕ್ಯೋಂಕಿ ಈ ಸ್ವಯಂ ಮೋಲ್ಡ್ ಕರ್ನೆ ವಾಲ ರಿಯಲ್ ಗೋಲ್ಡ್. ನೋಡಿ, ಸ್ವಯಂ ಅನ್ನ ಬದಲಾವಣೆ ಮಾಡ್ಕೊಳ್ಳೋ ಅಂತವ್ರು ಏನಾಗಿರ್ತಾರೆ, ರಿಯಲ್ ಗೋಲ್ಡ್ ಆಗಿರ್ತಾರೆ. ರಿಯಲ್ ಗೋಲ್ಡ್ ಕಿ ಬಿ ವ್ಯಾಲ್ಯೂ. ನಿಜವಾದ ಚಿನ್ನಕ್ಕೇನೆ ಬೆಲೆ ಇರೋದು. ಮೋಲ್ಡ್ ಆಗೋದೇ ಗೋಲ್ಡ್. ಗೋಲ್ಡಿನ ಒಂದು ಗುಣ ಏನಪ್ಪ ಅಂದ್ರೆ ಏನ್ ಬೇಕೋ ಅದನ್ನ ಸಾಫ್ಟ್ ಆಗಿರುತ್ತೆ, ಮೋಲ್ಡ್ ಆಗುತ್ತೆ, ಒರಿಜಿನಲ್ ಬಂದಾಗ. ಬೆರಕೆ
ಆಗಿರೋ ಬಂಗಾರ ಇದಾಗಲ್ಲ, मोल्ड आएगा। स्लोगन अपने श्रेष्ठ जीवन का प्रत्यक्ष प्रमाण द्वारा ही बाबा को प्रत्यक्ष करो। ತಮ್ಮ ಶ್ರೇಷ್ಠ ಜೀವನದ ಪ್ರತ್ಯಕ್ಷ ಪ್ರಮಾಣದಿಂದ ಬಾಬಾರವರನ್ನು ಪ್ರತ್ಯಕ್ಷತೆ ಮಾಡಿ।